ರಾಮಾವತಾರಕ್ಕೂ ಕೃಷ್ಣಾವತಾರಕ್ಕೂ ವ್ಯತ್ಯಾಸ ಏನು ಅಂತ ನಾವು ನೋಡಿದ್ರೆ, ಭಗವಂತನ ರೂಪಗಳಲ್ಲಿ ಯಾವತ್ತೂ ವ್ಯತ್ಯಾಸ ಅಂತ ಮಾಡಬಾರ್ದು. ಪ್ರಾದುರ್ಭಾವ ವಿಪರ್ಯಾಸ ಇತ್ಯಾದಿಯಾಗಿ ಆಚಾರ್ಯರು ಹೇಳುವಾಗ ಭಗವಂತನ ಅವತಾರ ರೂಪಗಳಲ್ಲಿ, ಅವನ ಮಹಿಮೆಗಳಲ್ಲಿ ರಾಮಾವತಾರ ಫಸ್ಟ್ ಬಂತು, ಕೃಷ್ಣಾವತಾರ ನೆಕ್ಸ್ಟ್ ಬಂತು, ಅದೆಲ್ಲ ಇಲ್ಲವೇ ಇಲ್ಲ. ಕಾಲಿಕವಾದಂತಹ ದೈಶಿಕವಾದಂತಹ ಭೇದ ಭಗವಂತನ ರೂಪಗಳಲ್ಲಿ ಇಲ್ಲವೇ ಇಲ್ಲ. ಹಾಗಿದ್ರೂ ಕೂಡ ನಮ್ಮ ಬುದ್ಧಿಗೆ ಅನುಸಾರವಾಗಿ ಚಿಂತನೆ ಅಂತ ಮಾಡೋದಾದರೆ, ರಾಮ ಅವತಾರ ಮಾಡ್ತಾ ದೇವರಾಗಿ ಬಂದ, ಹೋಗಬೇಕಾದ್ರೆ ಅಸುರ ಮೋಹನವನ್ನು ಮಾಡಲಿಕ್ಕಾಗಿ ಮನುಷ್ಯನಂತೆ ಹೋದ, ಅಥವಾ ಬರಬೇಕಾದ್ರೆ ಮನುಷ್ಯನಾಗಿ ಬಂದ, ಹೋಗಬೇಕಾದ್ರೆ ದೇವರಾಗಿ ಹೋದ. ಎಲ್ಲ ಮಾತಾಡ್ತಾರೆ ಜನಗಳೆಲ್ಲ. ರಾಮದೇವರ ಅವತಾರ ಮಾಡಬೇಕಾದ್ರೆ ದೇವರಾಗಿ ಹುಟ್ಟಿದ್ರು ಅಥವಾ ಮನುಷ್ಯರಾಗಿ ಹುಟ್ಟಿದ್ರು, ಹೋಗಬೇಕಾದ್ರೆ ದೇವರಾಗಿ ಹೋದರು. ಕೃಷ್ಣ ಅವತಾರ ಮಾಡಬೇಕಾದ್ರೆ ದೇವರಾಗಿ ಬಂದ, ಹೋಗಬೇಕಾದ್ರೆ ಮನುಷ್ಯನಾಗಿ ಹೋದ. ಹೀಗೆಲ್ಲ ಪೂರ್ವಾಪರ ಜ್ಞಾನ ಇಲ್ಲದೆ, ದೇವರ ಮಹಿಮೆಯ ಆಳ ಅಗಲವನ್ನು ತಿಳ್ಕೊಳ್ಳದೆ ಏನೇನೋ ಮಾತಾಡ್ತಾರೆ. ರಾಮದೇವರದ್ದು ಒಂದು ಮಾತಿದೆ, ಅಹಂತು ಮಾನುಷಂ ವಿದ್ಯಾಂ ಅಂತ. ನಾನು ಮನುಷ್ಯ ಅಂತ ನನ್ನನ್ನು ನಾನು ತಿಳ್ಕೊಳ್ತೇನೆ ಅಂತ ರಾಮದೇವರದ್ದೇ ಒಂದು ಮಾತು. ಅದು ಒಂದನ್ನು ಇಟ್ಟುಕೊಂಡು ಬುದ್ಧಿಜೀವಿಗಳು ಅವರು ಇವರೆಲ್ಲ ರಾಮ ಅಂದರೆ ಮನುಷ್ಯ, ಕೃಷ್ಣ ಅಂತ ಅಪ್ಗ್ರೇಡೆಡ್ ವರ್ಷನ್ ಕೃಷ್ಣ, ಮಾನಸಿಕವಾದಂಥ ತುಂಟತನ ಇತ್ಯಾದಿಗಳನ್ನೆಲ್ಲ ತೋರಿಸುವುದೇ ಕೃಷ್ಣನ ಕೆಲಸ. ಹೀಗೆಲ್ಲ ಏನೇನೋ ಬರೆದು ಕೊನೆಗಂತೂ ಕೃಷ್ಣನ ಅವತಾರ ಸಮಾಪ್ತಿ ಆಗಿ ಹೋಗಬೇಕಾದ್ರೆ ಕೃಷ್ಣ ಆಲೋಚನೆ ಮಾಡ್ತಾನಂತೆ ತಲೆ ಒಳಗೆ. ಏನು ಆಲೋಚನೆ ಕೃಷ್ಣನದ್ದು? ಯಾರೋ ಪೂತನೆ ಬಂದ್ಲು ಪಾಪ ನನ್ನ ಹತ್ರಕ್ಕೆ. ಯಾಕೆ ಬಂದ್ಲು ಅವಳು? ತಾಯಿ ಪೂತನೇನ್ ತಾಯಿ ಅಂತ ಕರೆದ್ಬಿಟ್ಟ ಕೃಷ್ಣ. ಆ ಕಾದಂಬರಿಕಾರರು ಕೃಷ್ಣನ ಬಾಯಲ್ಲಿ ಪೂತನೇನ್ ತಾಯಿ ಅಂತ ಕರೆಸ್ಬಿಟ್ರು. ಪಾಪ ಬಂದ, ಅವಳು ಬಂದ್ಲು, ಹಾಲು ಕುಡಿಸ್ಬೇಕು ಅಂತ ಬಂದ್ಲು ಪಾಪ. ನಾ ಏನು ಮಾಡಿದೆ, ಹಾಲು ಕುಡಿಯುವ ನೆಪದಿಂದ ಅವಳ ಪ್ರಾಣವನ್ನೇ ಹೀರಿಬಿಟ್ಟೆ. ಛೇ, ನಾನೆಂಥ ತಪ್ಪು ಮಾಡಿದೆ. ಯಾವುದೋ ಒಂದು ಶಕಟಾಸುರ ಅನ್ನುವ ದೈತ್ಯ ಬಂದ, ಕಾಲಲ್ಲಿ ಒದ್ದುಬಿಟ್ಟು ನಾನು ಕೊಂದುಬಿಟ್ಟೆ ಅವನ್ನ. ಎಂಥ ಅನ್ಯಾಯ ಮಾಡಿದೆ ನಾನು. ಹೀಗೆಲ್ಲ ಕೃಷ್ಣನ ಬಾಯಲ್ಲಿ ಹೇಳಿಸಿ, ಅಂದರೆ ಅವನು ಮಾಡಿದ ಭೂಭಾರ ಹರಣದ ಕೆಲಸ ಅವನ ಬಾಯಲ್ಲೇ ತಪ್ಪು ಅಂತ ಬರೆಸ್ಬಿಟ್ರು. ಇಂತಹ ಜನಗಳು ಬರೆದಂತಹ ಗ್ರಂಥಗಳ ಓದುವವರ ಮಧ್ಯದಲ್ಲಿ ನಾವು ಸತ್ಯವನ್ನು ಸಾರಿ ಹೇಳಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಅರಣ್ಯರೋಧನ ಆಗಿಬಿಡುತ್ತೆ ಒಂದೊಂದು ಸಲ. ಆ ಪುಸ್ತಕಗಳು, ಆ ರೀತಿಯಾದಂತಹ ಪ್ರವಚನಗಳು, ಮಾತುಗಳು ಸಮಾಜವನ್ನು ರೀಚ್ ಮಾಡಿದ ಹಾಗೆ ಸತ್ಯ ಹೇಳುವಂತಹ ನಮ್ಮಂಥವರ ಮಾತು ರೀಚ್ ಆಗೋದಿಲ್ಲ. ದೇವರ ಮನಸ್ಸು ಅದೇ, ದೇವರ ಸಂಕಲ್ಪನೂ ಅದೇ. ಸತ್ಯ ಯೋಗ್ಯರಿಗೆ ಮಾತ್ರ ಹೋಗಬೇಕು, ಅಯೋಗ್ಯರಿಗೆ ಬರಬಾರದು ಅಂತ ಇರಲಿ. ಹಾಗಿದ್ದರೂ ಕೂಡ ಯೋಗ್ಯರು ಯಾವ ಮೂಲೆಯಲ್ಲಿದ್ದಾರೋ ದೇಶದಲ್ಲಿ ನಮಗೆ ಗೊತ್ತಿಲ್ವಲ್ಲ. ಅದರಿಂದ ಪೂತನೆ ಯಾರು, ಶಕಟಾಸುರ ಯಾರು, ಮುಖ್ಯವಾಗಿ ದುರ್ಯೋಧನ ಯಾರು, ಕರ್ಣ ಯಾರು, ಅವರ ಬಗ್ಗೆ ಎಲ್ಲ ಪೂರ್ಣವಾಗಿ ಅವರ ಯೋಗ್ಯತೆಯನ್ನು ಇಂಚಿಂಚೂ ಬಿಡದೆ ನಮ್ಮ ಮುಂದೆ ತೆರೆದಿಟ್ಟವನು ಕೃಷ್ಣ. ಆದ್ದರಿಂದ ಒಳ್ಳೆಯವರು ಯಾರು, ಒಳ್ಳೆಯವರಂತೆ ನಾಟಕ ಮಾಡ್ತಿರೋರು ಯಾರು, ಅದು ಮುಖ್ಯ ನಮಗೆ. ಒಳ್ಳೆಯವರು ಯಾರು, ಒಳ್ಳೆಯವರ ವೇಷ ಹಾಕೊಂಡವ್ರು ಯಾರು ಅನ್ನೋದನ್ನು ಪೂರ್ಣವಾಗಿ ತೆಗೆದವರನ್ನು ಬೆತ್ತಲು ಮಾಡಿದ ಒಂದು ದೊಡ್ಡ ಕೀರ್ತಿ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಅದು ಭಗವಂತನಿಗೆ. ಕಾರಣ ಏನು ಅಂತಂದರೆ, ನಮಗೆ ಯಾರು ನಾಟಕ ಮಾಡ್ತಾರೆ, ಯಾರು ಸರಿಯಾಗಿದ್ದಾರೆ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಭಗವಂತನ ಅವತಾರ. ಪೂತನೆ ಯಾರು? ಆ ಪುಸ್ತಕದಲ್ಲಿ ಬರೀತಾರೆ ಮಹಾತಾಯಿ ಅವಳು ಅಂತ. ಏನು ಮಹಾತಾಯಿ? ಪೂತನ ಲೋಕಬಾಲಗ್ನಿ ರಾಕ್ಷಸಿ ರುಧಿರಾಶನ ಶಿಶೂನ್ ಚಚಾರ ನಿಘ್ನಂತಿ ಪುರಗ್ರಾಮ ವ್ರಜಾದಿಶು ಅಂತ ವೇದವ್ಯಾಸರು ಸ್ಪಷ್ಟವಾಗಿ ಹೇಳ್ತಾರೆ. ಪೂತನೆ ಅಂದ್ರೆ ಯಾರು? ಲೋಕದ ಎಲ್ಲ ಮಕ್ಕಳನ್ನ ಕೊಲ್ಲುವಂತಹ ರಾಕ್ಷಸಿ. ಬರೀ ಕೊಲ್ಲೋದು ಮಾತ್ರ ಅಲ್ಲ, ಚಚಾರ ತಿಂತಾ ಇದ್ಲಂತೆ. ಮಕ್ಕಳ ಹೆಣವೂ ಸಿಗಬಾರ್ದಲ್ಲಿ ಆ ಮನೆಯೊಳಗೆ ಅಂತ ಹೇಳಿ ಕೊಂದು ತಿಂದು ಹೋಗ್ಬಿಡ್ತಾ ಇದ್ಲು ಬೇರೆ ಊರಿಗೆ. ಅಂತಹ ಅವಳನ್ನು ತಗೊಂಡು ಹೋಗಿ ಮಹಾತಾಯಿ ಅಂತ ನಾವು ಮಾಡಿಬಿಟ್ರೆ ಯಾರಿಗೆ ಮಾಡಿದ ಅಪಚಾರ ನಾವು ಅಲ್ವಾ? ಅಲ್ಲಿಂದ ಆರಂಭ ಆಗುತ್ತೆ. ಭಗವಂತ ತನ್ನ ಭೂಭಾರ ಹರಣದ ಕಾರ್ಯವನ್ನ ಹುಟ್ಟಿದ 7ನೇ ದಿನಕ್ಕೆ ಶುರು ಮಾಡಿಬಿಟ್ಟ. ಶುರು ಮಾಡಿದ. ಆದರೆ ನಾವು ಅರ್ಘ್ಯವನ್ನು ಕೊಡಬೇಕಾದ್ರೆ ಭಗವಂತನಿಗೆ ಪೂತನೆಯನ್ನು ಸಂಹಾರ ಮಾಡಿದ ಕೃಷ್ಣನಿಗೆ ಅರ್ಘ್ಯ ಅಂತ ನಾವು ಹೇಳೋದೇ ಇಲ್ಲ. ಯಾರಿಗೆ ಅರ್ಘ್ಯ ಕೊಡ್ತಾ ಇದ್ದೇನೆ? ಜಾತಃ ಕಂಸವಧಾರ್ಥಾಯ ಭೂಭಾರೋತ್ತಾರಣಾಯ ಚ ಅಂತ ಹೇಳುವಾಗ
ಕಂಸನ ವಧೆಗಾಗಿ ಭಗವಂತ ಅವತಾರ ಮಾಡಿದ್ದು. ಕಂಸನನ್ನ ಮುಗಿಸುವ ಮೊದಲಿಗೆ ಲಿಸ್ಟೇ ಇದೆ. ಪೂತನ, ಶಕಟಾಸುರ, ತೃಣಾವರ್ತ, ಕೇಶಿ, ಅರಿಷ್ಟ, ವತ್ಸ, ಬಕ, ಧೇನುಕ, ಇವರೆಲ್ಲ ಯಾರು? ಅರ್ಘ್ಯವನ್ನ ಕೊಡಬೇಕಾದೇನಂತೀವಿ? ಜಾತಃ ಕಂಸವಧಾರ್ಥಾಯ ಅಂತ ಹೇಳ್ತೀವಿ. ಇಲ್ಲಿ ಕಂಸ ಅಲ್ಲಿ ಪ್ರಧಾನ ಪಾತ್ರ. ಇವರೆಲ್ಲರೂ ಕೂಡ ಕಂಸನ ಭೃತ್ಯರೇ. ಮತ್ತು ಇನ್ನೊಂದು ಅರ್ಥ ಇದೆ, ಕಂಸವಧಾರ್ಥಾಯ ಅಂತಂದ್ರೆ, ಕಂಸ ಅಂದ್ರೆ ಅರ್ಥ ಏನು? ಕಂಸ ಶಬ್ದದ ಅರ್ಥ ಏನು ಅಂದ್ರೆ, ಯಾರು ಸಜ್ಜನರು ನಗುತ್ತಾ ಇರೋದನ್ನ ನೋಡಿ ಸಹಿಸೋದಿಲ್ಲ, ಏನಾದ್ರೂ ಮಾಡಿ ಸಜ್ಜನರ ಮನಸ್ಸಲ್ಲಿ ಹುಳಿ ಹಿಂಡಿ ಅವರ ಮುಖ ದುಃಖದಿಂದ ಮುದುಡಿ ಹೋಗುವಂತೆ ಮಾಡಬೇಕು ಅಂತ ಅನ್ಕೊಂಡು ಆ ಕೆಲಸದಲ್ಲಿ ನಿರಂತರ ಉದ್ಯುಕ್ತರಾಗಿರ್ತಾರೆ, ಅವರೆಲ್ಲ ಕಂಸರೇ. ಸುಖವನ್ನ ನಾಶ ಮಾಡುವವರು, ಸಜ್ಜನರ ನೆಮ್ಮದಿಯನ್ನ ಹಾಳು ಮಾಡುವವರು, ಸಜ್ಜನರು ಮಾಡುವ ಒಳ್ಳೆಯ ಕೆಲಸಕ್ಕೆ ಕಲ್ಲು ಹಾಕಿ ನಾಶ ಮಾಡ್ತಾರೆ ಯಾರಿದ್ದಾರೆ, ಅವರೆಲ್ಲರೂ ಕಂಸರೇ. ಆದ್ದರಿಂದ ಜಾತಃ ಕಂಸವಧಾರ್ಥಾಯ ಅಂತ ಹಾಕಿದ್ದು ಎರಡು ಉದ್ದೇಶದಿಂದ. ಕಂಸನ ವಧೆಯನ್ನು ಮಾಡಲಿಕ್ಕಾಗಿ ಬಂದ ಭಗವಂತ ಅಂತ ಒಂದು, ಸಜ್ಜನರ ಸುಖವನ್ನ ನಾಶ ಮಾಡಲಿಕ್ಕಾಗಿ ಬಂದ ಪೂತನಾದಿಗಳೆಲ್ಲ ಅವಳು ಮಾಡಿದ್ದೇನು? ಜನ ಯಾವತ್ತು ಮರಳಾಗೋದು ಯಾವುದಕ್ಕೆ ಅಂತಂದ್ರೆ ವೇಷಕ್ಕೆ. ಅಪಿಯರೆನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ಹೇಳ್ತೀವಲ್ಲ ನಾವು, ಅಪಿಯರೆನ್ಸ್ ಪ್ರಧಾನ ಅಂತ. ಅದನ್ನೇ ಮುಖ ನೋಡಿ ಮಣೆ ಹಾಕೋದು ಅಂತ ತುಂಬ ಸುಲಭದಲ್ಲಿ ಮಾತಾಡಿಬಿಟ್ರು. ಆ ಅಪಿಯರೆನ್ಸ್ ಬ್ಯಾಕ್ಗ್ರೌಂಡಲ್ಲಿ ಏನಿದೆ, ಅವನ ಕಳಕಳಿ ಏನಿದೆ? ಪೂತನೆ ಬಂದ್ಲು, ಕಂಸನ ಆದೇಶ ತಗೊಂಡು ಕೃಷ್ಣನನ್ನ, ಅಂದ್ರೆ ಎಲ್ಲ ಹುಟ್ಟಿದೆ ಕೂಸು, ಅದನ್ನು ಕೊಲ್ಲಬೇಕು ಅಂತ ಬರುವಾಗ ಗೋಕುಲವನ್ನು ನೋಡ್ತಾಳೆ. ಗೋಕುಲದಲ್ಲೆಲ್ಲ ಒಳ್ಳೆಯವರೇ ಕಾಣ್ತಾರೆ. ಆ ಒಳ್ಳೆಯವರನ್ನು ನೋಡಿ ನಾನು ನನ್ನ ಸಹಜವಾದ ದುಷ್ಟವೇಷದಿಂದ ಹೋದ್ರೆ ಸರಿ ಹೋಗೋದಿಲ್ಲ ಅಂತ ಅವಳು ಏನ್ ಮಾಡಿದೆ, ಒಳ್ಳೆಯವ್ರ ಥರನೇ ವೇಷ ಹಾಕೊಂಡು ಹೋದ್ಲು. ಒಳ್ಳೆಯವ್ರ ಥರನೇ. ಸಾ ಕೇಶಪಾಶವ್ಯತಿ ಶಕ್ತ ಮಲ್ಲಿಕಾ, ಉದ್ದ ಜಡೆ ಅಂತ ಅವಳದು. ಆ ಉದ್ದ ಜಡೆಗೆಲ್ಲ ಮಲ್ಲಿಗೆ ಹೂಗಳನ್ನೆಲ್ಲ ಸುತ್ತಕೊಂಡು, ಒಳ್ಳೆ ರೇಷ್ಮೆಯ ಸೀರೆಯನ್ನು ಉಟ್ಟುಕೊಂಡು, ಕುಂಕುಮಾದಿಗಳನ್ನೆಲ್ಲ ಹಚ್ಕೊಂಡು, ಆಭರಣ ಗಂಧ ಎಲ್ಲ ಮೈಗೆ ಪೂಸ್ಕೊಂಡು ಹೋದ್ಲು. ಸಾಕ್ಷಾತ್ ಲಕ್ಷ್ಮಿಯೇ ಮಗುನ್ ನೋಡಕ್ ಬರ್ತಾ ಇದ್ದಾರೇನೋ ಅಂದ್ಕೊಂಡ್ಬಿಟ್ರು ಜನ. ಅಂದ್ರೆ ಜನ ಅಪಿಯರೆನ್ಸ್ ಏನಾದ್ರು ಅವರು ಮರಳಾಗಿ ಬಿಟ್ರು. ಕೊನೆಗೆ ಭಗವಂತ ಏನ್ ಮಾಡ್ದ, ಒಂದೇ ಒಂದು ಬಾರಿ ಅವಳ ಹಾಲನ್ನು ಕುಡಿಯುವುದರ ಮೂಲಕ ಅವಳ ಬಣ್ಣವನ್ನೆಲ್ಲ ಕಳಿಸಿಬಿಟ್ಟ. ಅವಳ ಪಂಚಪ್ರಾಣಗಳನ್ನು ಕುಡಿಯುವಾಗ ಹಾಂದ್ಲು. ದೈತ್ಯರಿಗೆ ಅವರ ಸಹಜ ಸ್ವರೂಪ ಯಾವಾಗ 2 ಸಲ ಬರುತ್ತಂತೆ. ತುಂಬ ಸಂತೋಷ ಆದಾಗ ನಿಜವಾದ ರೂಪ ಅಭಿವ್ಯಕ್ತವಾಗುತ್ತೆ, ತುಂಬ ದುಃಖ ಅಂದರೆ ಮರಣ ಸಂದರ್ಭ ಬಂದಾಗ ಅಭಿವ್ಯಕ್ತ ಆಗುತ್ತೆ. ಇಂತಹ ದೃಷ್ಟಿಯಲ್ಲಿ ಮರಣದ ಸಂದರ್ಭ ಬಂದಿದೆ. ಅವಳ ಶರೀರ 3 ಯೋಜನ ವಿಸ್ತೃತವಾದಂತಹ ದೇಹ ಅಂತ ಅನ್ಕೊಂಡು ಬಿದ್ದುಬಿಟ್ಲಲ್ಲಿ. ಜನ ಅಂದ್ಕೊಂಡ್ರು ಗೋಕುಲ, ಅಯ್ಯೋ ನೋಡಿ ಇಂಥ ರಾಕ್ಷಸಿಯನ್ನ ನಾವು ಒಳ್ಳೆಯವಳು ಅಂತ ಕೊಟ್ಟವಲ್ಲ ಕೈಯಲ್ಲಿ. ಹಾಗೆ ಶಕಟ ನಮ್ಮನ್ನೆಲ್ಲರನ್ನ ಕರ್ಕೊಂಡು ಹೋಗೋನು ಬಂಡಿ, ನಮ್ಮ ಎಲ್ಲ ಪದಾರ್ಥಗಳನ್ನು ಇಟ್ಕೊಳ್ಳೋನು. ಆದ್ದರಿಂದ ನಾವು ಹೋಗುವ ಓಡಾಡುವ ಬಂಡಿಗಳು ಹೇಗಿರಬೇಕು, ಯಾವ ಬಂಡಿಯ ಮೇಲೆ ಕೂತು ಯಾವ ದಾರಿಯಲ್ಲಿ ಪ್ರಯಾಣ ಮಾಡಿದರೆ ಸಾಧನೆ ನಿರ್ವಿಘ್ನವಾಗಿ ನಡೆಯುತ್ತೆ. ಅಯೋಗ್ಯವಾದ ಬಂಡಿಯನ್ನ, ಅಯೋಗ್ಯವಾದ ಚಾಲಕರನ್ನ, ಅಯೋಗ್ಯವಾದ ಮಾರ್ಗವನ್ನು ನಾವು ಹಿಡಿದ್ರೆ ಯಾವತ್ತೂ ಒಳ್ಳೆಯದಾಗೋದಿಲ್ಲ. ಅದು ಹಾಳೆ ಅನ್ನೋದನ್ನು ತೋರಿಸ್ಲಿಕ್ಕಾಗಿ ಶಕಟನ ಚರಿತ್ರೆ. ಅದಾದ ಮೇಲೆ ತೃಣಾವರ್ತ ಮಗುವನ್ನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾಳೆ. ತೊಡೆ ಮೇಲೆ ಕೂಡಿಸ್ಕೊಂಡಾಗ ಸಡನ್ ಆಗಿ ಮಗುವಿನ ಮುಖ ನೋಡ್ತಾ ಇದ್ಲು. ಆ ಮಗುವಿನ ಮುಖ ಎಷ್ಟು ಚೆನ್ನಾಗಿದೆ ಕೃಷ್ಣನ ಮುಖ ಅಂತಂದ್ರೆ, ಅವನು ವಾದಿರಾಜರು ಹೇಳ್ತಾರೆ, ಕೃಷ್ಣ ಯಶೋದೆ ಹತ್ತಿರಕ್ಕೆ ಹೋಗಿ ಅಮ್ಮ ಅಮ್ಮ ಹಾಲು ಕುಡಿಸು ಅಂತ ಕೇಳ್ತಾ ಇದ್ನಂತೆ. ಏನು ವಿಶೇಷ, ಮಕ್ಕಳೆಲ್ಲ ಕೇಳ್ತಾರಲ್ಲ ಅಂತಂದ್ರೆ ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಕೃಷ್ಣ ಯಾರು ಸಾಮಾನ್ಯ ಅಲ್ಲ, ಅವನ ಕಾಲನ್ನ ಹಿಡಿದು ಎಳಿತಾ ಇದ್ದಾರಂತೆ ಜನಗಳೆಲ್ಲ. ಕೈಯಿಂದ ಎಳೆಯೋದಲ್ಲ, ಮನಸ್ಸಿನಿಂದ ಎಳಿತಾ ಇದ್ದಾರೆ. ಕರ್ಷನ್ನಂಘ್ರಯುಗಂ ಮುನೀಂದ್ರ ಮನಸ. ಎಲ್ಲ ಜ್ಞಾನಿಗಳು ಮುನಿಶ್ರೇಷ್ಠರುಗಳು ಅವನ ಪದಕಮಲಗಳನ್ನು ಹಿಡಿದು ಎಳಿತಾ ಇದ್ದಾರೆ. ಅದರ ಜೊತೆಯಲ್ಲೇ ಗೋಪಾಲಕ ಸ್ತ್ರೀಯರುಗಳು ಈ ಮಗುವನ್ನು ನೋಡಿಬಿಟ್ರೆ ಆನಂದ. ತಲೆಯಿಂದ ಕಾಲ್ ತನಕ ನೀಲಿ ಬಣ್ಣ. ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಆ ನೀಲೇ ಬಣ್ಣಕ್ಕೆ ಹಳದಿ ಬಣ್ಣದ ವಸ್ತ್ರ, ಸಿಂಪಲ್ ಆದ ಅಲಂಕಾರ, ಒಂದು ಒಳ್ಳೆ ಬಂಗಾರದ ಒಡ್ಯಾಣ,
ಉಂಗುರಗಳು, ಅಂದುಗೆ, ಗೆಜ್ಜೆ. ಅವಳು ಏನು ಮಾಡ್ತಿದ್ದಂತೆ, ತಲೆ ಗುಂಗುರು ಕೂದಲಿತ್ತಲ್ಲ ಅದಕ್ಕೆಲ್ಲ ಗೆಜ್ಜೆ ಹಾಕೊಳ್ಳಂತೆ ಶಬ್ದ ಬರಲಿ ಅಂತ. ಅಂತ ಕೂಸನ್ನು ನೋಡಿದ್ರೆ ಯಾರಿಗಿಷ್ಟ ಆಗಲ್ಲ, ಊಹೆ ಮಾಡ್ಕೊಳ್ಳಿ. ಸಾಕಂ ರಜಸ್ತ್ರೀ ದೃಶ, ಕಣ್ಣಲ್ಲೇ ಎಳಿತಾ ಇದ್ರಂತೆ. ಅಂಥ ಭಗವಂತ ತಲೆ ಅಲ್ಲಾಡಿಸ್ತಾ ಇದ್ದಾನೆ ಅಂದರೆ ಅವನ ಗುಂಗುರು ಕೂದಲೆಲ್ಲ ಅಲ್ಲಾಡ್ತಿತ್ತು, ಮುಖದ ಮೇಲೆಲ್ಲ ಬೀಳ್ತಾ ಇತ್ತು. ಅಂತಹ ಕೃಷ್ಣ ಅಂಬಾ ಅಂಬಾ ಇತಿ ಯಾ ಮುದೀರ್ಯ, ಅಮ್ಮ ಅಮ್ಮ ಅಂತ ಕರೆದು ಯಾವಳ ತೊಡೆ ಮೇಲೆ ಕೂತ್ಕೊಂಡು ಹಾಲು ಕುಡಿಸು ಅಂತ ಪ್ರಾರ್ಥನೆ ಮಾಡ್ತಾನೋ ಆ ಯಶೋಧಾದೇವಿ ಇನ್ನೇನು ತಪಸ್ಸನ್ನು ಮಾಡಿದ್ಲು. ಕಿಂಬ ತಪ್ಯತ ಕಿಂ ತಪೋಸ್ಯ ಜನನಿ ಯಸ್ಯೇದಂ ಈದೃಕ್ ಫಲಂ. ಅಂತಹ ಭಗವಂತನ ಮುಖಕಮಲವನ್ನು ನೋಡ್ತಾ ಸಂತೋಷವಾಗಿ ಇರುವ ಸಂದರ್ಭದಲ್ಲೇ ಒಂದು ಸುಂಟರ ಗಾಳಿ ಬಂತು. ಸುಂಟರ ಗಾಳಿ ಬರ್ತಾ ಇದ್ದ ಹಾಗೆ ಕಣ್ಣಿಗೆಲ್ಲ ಧೂಳಾಗಿಬಿಡ್ತು, ಕಣ್ಣಿಗೆಲ್ಲ ಧೂಳು ಮಣ್ಣು. ಕಣ್ಣು ಬಿಟ್ಟು ನೋಡ್ತಾಳೆ, ಮಗುನೇ ಇಲ್ಲ, ಕೈಯಲ್ಲಿ ಮಗು ಇಲ್ಲ. ವಾದಿರಾಜರಂತಾರೆ ಇದು ಹಾಗೆ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿ ಪಾಠ ಪ್ರವಚನ ಆಗ್ತಾ ಇರುತ್ತೆ, ಕೇಳ್ತಾ ಇರ್ತೇವೆ, ಸೊಂಟದಲ್ಲಿ ಒಂದಿರುತ್ತೆ, ರಿಂಗ್ ಟೋನ್ ಶುರು ಮಾಡಿಬಿಡುತ್ತೆ. ಅವಾಗ ಏನಾಗುತ್ತೆ, ಅದನ್ನು ಅಟೆಂಡ್ ಮಾಡಬೇಕಾ ಪ್ರವಚನ ಕೇಳಬೇಕಾ? ಸರಿ, ಪ್ರವಚನವೇ ಕೇಳೋಣ ಅಂತ ಕೂತ್ರೆ ಯಾರು ಕಾಲ್ ಮಾಡಿದ್ರು, ಏನಕ್ಕೆ ಮಾಡಿದ್ರು, ಅದ್ರ ಬದಲು ಎದ್ದೋಗಿ ಅಟೆಂಡ್ ಮಾಡಿ ಬಂದು ಕೂತ್ಕೊಳ್ಳೋದೇ ಬೆಸ್ಟ್ ಅಲ್ವಾ? ಒಂದಾ ತರಬಾರ್ದು, ತಂದು ಮೇಲೆ ಮಾತಾಡದೆ ಇರಬಾರ್ದು. ಈ ದೃಷ್ಟಿಯಲ್ಲಿ ರಾಜರಂತಾರೆ ಚಕ್ಷುಶ್ಚೌರ್ಯ ಫಲಂ ಜಗಾಮ. ಸಾತ್ವಿಕರು ಅಧ್ಯಯನ ಮಾಡುವಾಗ, ಸಾತ್ವಿಕರು ಪಾಠ ಪ್ರವಚನ ಮಾಡುವಾಗ, ಸಾತ್ವಿಕರು ಭಕ್ತರು ಪೂಜೆಯನ್ನು ಮಾಡುವಾಗ ತೊಂದರೆ ಕೊಟ್ಟವನ ಗತಿ ಏನಾಗತ್ತೆ ಅನ್ನೋದನ್ನು ಭಗವಂತ ತೃಣಾವರ್ತನ ವಧೆಯನ್ನು ಮಾಡೋದರ ಮೂಲಕ ತೋರಿಸ್ದ. ಆದ್ದರಿಂದಲೇ ಗರುಡ ಪುರಾಣದಲ್ಲಿ ಒಂದು ಸ್ಪೆಷಲ್ ಆದಂಥ ನರಕವನ್ನು ಹೇಳಿದ್ದಾರೆ. ಸ್ಪೆಷಲ್ ಆಗಿ ಕಳ್ಳತನ ಮಾಡಿದವ್ರಿಗೆ, ಸುಳ್ಳು ಹೇಳಿದವ್ರಿಗೆ, ಮದ್ಯಪಾನ ಮಾಡಿದವ್ರಿಗೆ, ಮಾಡಬಾರದ್ದು ಮಾಡಿದವ್ರಿಗೆಲ್ಲ ಒಂದೊಂದು ನರಕ ಇದೆ. ಆದರೆ ಕಥೆಯನ್ನ, ಕಥಾ ಅಂದರೆ ನಾವು ಹೇಳುವಂತೆ ಸ್ಟೋರಿ ಅಲ್ಲ, ಸ್ಟೋರಿ ಟೆಲ್ಲಿಂಗ್. ಕೃಷ್ಣ ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳ್ತಾರಲ್ಲ, ಕೃಷ್ಣನ ಕಥೆ ನಮ್ಮ ಕಥೆ ಅಲ್ಲ. ಕಥೆ ಅಂದ್ರೇನು? ಸ್ಟೋರಿ. ಕೃಷ್ಣನದ್ದೇನು? ಕಥೆ. ಕಥೆ ಸ್ಟೋರಿಗೂ ಕಥೆಗೂ ಏನು ವ್ಯತ್ಯಾಸ ನಮ್ಮಲ್ಲಿ? ಅದೇ ಇಂಗ್ಲಿಷ್ನಲ್ಲಿ ಆಪ್ಟ್ ಆದಂತಹ ಅನುವಾದಕ್ಕೆ ಯೋಗ್ಯವಾದ ಶಬ್ದವೇ ಇಲ್ಲ. ಕಥಾ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏನಪ್ಪ ಅಂದರೆ ಸ್ಟೋರಿ ಅಂತ ಅಂದ್ಬಿಡ್ತಾರೆ. ಅಲ್ಲ, ಸ್ಟೋರಿ ಅಲ್ಲ ಅದು. ಕಥಾ ಅಂತಂದರೆ ಯಾವುದನ್ನು ಕೇಳೋದರಿಂದ ನಮಗೆ ಅನಂತವಾದ ಸುಖರೂಪವಾದ ಅನ್ನ ಮೋಕ್ಷ ಕೊಡುತ್ತೋ ಅದು ಕಥೆ. ಕ ಅಂದರೆ ಸುಖ, ಥ ಅಂದರೆ ಅನ್ನ. ಸುಖರೂಪವಾದ ಅನ್ನ ಸಿಗೋದೆಲ್ಲಿ? ಇದೆಲ್ಲ ದುಃಖರೂಪವಾದ ಅನ್ನವೇ. ತಿಂದ್ರೂ ತೊಂದರೆ, ತಿಂದೇ ಇದ್ರೂ ತೊಂದರೆ ನಾವು ತಿನ್ನುವಂಥ ಆಹಾರ ಪದಾರ್ಥಗಳು. ಆದರೆ ಆ ಅನ್ನ ಇದೆ ಅಲ್ಲ, ಎಷ್ಟು ತಿಂದರೂ ಖರ್ಚಾಗೋದೇ ಇಲ್ಲ, ನಿತ್ಯವಾದದ್ದು, ಶಾಶ್ವತವಾದದ್ದು. ಅಂತಹ ಮೋಕ್ಷ ಎನ್ನುವ ಸುಖದ ಅನ್ನವನ್ನು ಕೊಡುವುದು ಭಗವಂತನ ಕಥೆ. ಆದ್ದರಿಂದ ಅದನ್ನು ಕಥೆ ಅಂತ ಕರೆದ್ರು. ನಿಮ್ಮದ್ದೆಲ್ಲ ಏನಂದ್ರು? ನಮ್ಮದ್ದು ಗೋಳಿನ ಕಥೆ, ಕೃಷ್ಣನದ್ದು ಆನಂದ ರೂಪವಾದ ಕಥೆ. ಆದ್ದರಿಂದ ಕಥೆಗೆ ಯಾರು ವಿಘ್ನವನ್ನು ಕೊಡ್ತಾರೆ? ಕಥಾಕಾಲದಲ್ಲಿ ಭಗವಂತನ ಮಹಿಮೆಯನ್ನು ಅನುವಾದ ಮಾಡ್ತಿರೋ ಕಾಲಕ್ಕೆ ಯಾರು ತೊಂದರೆಯನ್ನು ಕೊಡ್ತಾರೆ ಅವರಿಗೋಸ್ಕರವಾಗಿ ಸ್ಪೆಷಲ್ಲಾಗಿ ಒಂದು ನರಕ ಇದೆಯಂತೆ. ಕಥಾ ವಿಘ್ನಕರಾಶ್ಚಯೇ ಅಂತ ಹೇಳಿ ಗರುಡ ಪುರಾಣದಲ್ಲಿ ಭಯ ಆಗತ್ತೆ. ಅಂದರೆ ಯಾಕೆ ಅಂತಂದರೆ ಟೈಮ್ ಪಾಸ್ಗಾಗಿ ಕೂಡುವಂಥದ್ದಲ್ಲ ಇದೆಲ್ಲ. ಏನೋ ಟೈಮ್ ಪಾಸ್ ಆಗ್ಬೇಕು ನನಗೆ, ಮನೆಯಿಂದ ಏನೋ ಬೇಜಾರಾಗ್ತಾ ಇತ್ತು, ಟಿ ವಿ ನೋಡೋದ್ರ ಬದಲು ಇಲ್ಲಿ ಕೂತ್ಕೊಂಡೆ ಅನ್ನೋ ಭಾವನೆಯಿಂದ ಬಂದರೆ ಕೃಷ್ಣ ಕೈಯಲ್ಲಿ ಕಡಗೋಲನ್ನು ಮಥನ ಮಾಡ್ಕೊಳ್ಳಿಕ್ಕೂ ಇಟ್ಕೊಂಡ, ಗಡಿಗೆಯನ್ನು ಒಡಿಲಿಕ್ಕೂ ಇಟ್ಕೊಂಡ. ಗಡಿಗೆ ಅಂದರೆ ಯಾವುದು? ನಮ್ಮ ದೇಹ ಅಲ್ವಾ? ಅದರ ಗಡಿಗೆಗೆ ಬೆಲೆ ಯಾವಾಗ? ಒಳಗೆ ಹಾಲು, ತುಪ್ಪ, ಮೊಸರು, ಬೆಣ್ಣೆ ಅದೆಲ್ಲ ಇದ್ರೆ ಗಡಿಗೆಗೆ ಬೆಲೆ. ಕೇವಲ ಗಡಿಗೆ ಇದ್ರೆ ಯಾವ ಪದಾರ್ಥವೂ ಇಲ್ಲ, ಬರೀ ಪಾತ್ರೆ ಇದೆ ಅಂದರೆ ಭಗವಂತ ಏನು ಮಾಡ್ತಾ ಇದ್ದ ಗೊತ್ತಾ? ಎಲ್ಲ ಒಡೆದಾಕಿ ಹೋಗ್ಬಿಡ್ತಾ ಇದ್ದಂತೆ ಮನೆಯಲ್ಲಿ. ನಿಮ್ಮ ಮನೆ ಮಡಿಕೆ ಯಾಕೆ ಬೇಕು? ಹಾಲು ಮೊಸರು ಇರ್ಲಿಕ್ಕಾಗಿ ಬೇಕು. ಅದೇ ನೀವು ಇಡ್ತಾ ಇಲ್ಲ ಅಂತಂದ್ರೆ ಪಾತ್ರೆ ಯಾಕೆ ಅಂತ ಒಡೆದು ಬಿಸಾಕ್ ಹೋಗ್ಬಿಡ್ತಿದ್ದ. ಆದ್ದರಿಂದ ಸಾಧನೆಯಲ್ಲಿ ಅತ್ಯುತ್ಕೃಷ್ಟವಾದಂತಹ ಸಾಧನೆ ಅಂದರೆ ಕಥಾಶ್ರವಣ. ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ. ಅದಕ್ಕಾಗಿಯೇ ಭಗವಂತನದ್ದು ಎಲ್ಲ ಅವತಾರಗಳಿಗಿಂತ ಅತ್ಯಧಿಕವಾದಂತಹ ಮಹಾತ್ಮ್ಯವನ್ನು ತೋರಿಸಿಕೊಟ್ಟದ್ದು. ತುಂಬ ತುಂಬ
ಎಷ್ಟು ಹೇಳಿದರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೇಳಿ ಮುಗಿಸ್ಲಿಕ್ಕಾಗೋದಿಲ್ಲ. ಪೂತನ ಅಂತ ತಗೊಂಡ್ರೆ, ಶಕಟಾಸುರ ಅಂತ ತಗೊಂಡ್ರೆ, ತೃಣಾವರ್ತ, ಯಾರ್ಯಾರು ಹೇಗಿದ್ದಾರೆ, ಅವರ ಬ್ಯಾಕ್ಗ್ರೌಂಡ್ ಏನು, ಅವ್ರಿಗೆ ಯಾರ್ಯಾರು ವರ ಕೊಟ್ಟರು, ಅದೆಲ್ಲವನ್ನು ನಾವು ನೋಡ್ತಾ ಬಂದರೆ ಕೃಷ್ಣನ ಸರ್ವೋತ್ತಮತ್ವ ಏನು ಅಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಿದೆ. ಹಾಗೆ ಒಂದ್ಸಲ ಗೋವನ್ನು ಕಾಯಬೇಕು ಅಂತ ಹೋದಾಗ ಭಗವಂತ ಜೊತೆಯಲ್ಲಿ ಬಂದಿದ್ದವ್ರಿಗೆಲ್ಲ ಹಸಿವಾಗಿ ಹೋಯ್ತು, ತುಂಬ ಹಸಿವಾಯಿತು. ಹಸಿವಾದಾಗ ಭಗವಂತ ಅಂದ, ನೋಡಿ ಅಲ್ಲಿ ಹೊಗೆ ಬರ್ತಾ ಇದೆ, ಅಲ್ಲಿ ಯಜ್ಞ ಆಗ್ತಾ ಇದೆ, ಅಲ್ಲಿ ಹೋಗ್ರಿ, ಅಲ್ಲಿ ಕೇಳ್ರಿ, ಊಟ ಕೊಡ್ತಾರೆ ಅಂತಂದ. ಸರಿ ಪಾಪ ಗೋಪಾಲಕರೆಲ್ಲ ಅಲ್ಲಿ ಹೋಗಿ ಕೇಳಿದ್ರು. ಅವರಂದ್ರು, ದೇವ್ರ ನೈವೇದ್ಯ, ದೇವರೇ ಬಂದು ಕೇಳ್ತಾ ಇದ್ದಾನೆ ಊಟ ಕೊಡಿದ್ದು, ನಾವು ನೈವೇದ್ಯ ಆಗಿಲ್ಲ ಅಂತ. ಇವರು ದೇವ್ರ ನೈವೇದ್ಯ ಆಗಿಲ್ಲ, ಕೊಡಲ್ಲ. ವಾಪಸ್ ಬಂದರು, ಕೃಷ್ಣ ಕೊಡಲ್ವಂತಪ್ಪ. ಅವ್ರನ್ಯಾಕೆ ಕೇಳಿದ್ರಯ್ಯ, ಹೆಣ್ಮಕ್ಳಿಗೆ ಕೇಳಿ ಅಡುಗೆ ಮನೆಗೆ ಹೋಗ್ರಿ ಕೊಡ್ತಾರೆ. ಕೃಷ್ಣ ಬಂದಿದ್ದಾನೆ ಅಂದ ತಕ್ಷಣ ಅವ್ರು ಏನು ಮಾಡಿದ್ರು, ಮಾಡಿದ ಪದಾರ್ಥಗಳನ್ನೆಲ್ಲ ತಗೊಂಡು ಬಂದೇ ಬಿಟ್ರು. ಬಂದ್ರೆ ಏನಾಯ್ತು, ಒಬ್ಬ ಮಾತ್ರ ಅವ್ನು ಹೆಂಡ್ತಿನ ಬಿಡಲೇ ಇಲ್ಲ. ಅದೆಂಗೆ ಹೋಗ್ತೇ ನೋಡೋಣ ಅಂತ ಮನೆ ಬೀಗ ಹಾಕಿ ಚಿಲ್ಕ ಹಾಕ್ಬಿಟ್ಟಂತೆ ರೂಮಿಂದು. ಅವಳಿಗೆ ನನ್ನ ಸ್ನೇಹಿತೆಯರೆಲ್ಲ, ಓರಗೆಯವರೆಲ್ಲ ಕೃಷ್ಣ ಬಂದಿದ್ದಾನೆ ಅಂತ ಮನೆಯಲ್ಲಿ ಮಾಡಿದ ಆಹಾರ ಪದಾರ್ಥಗಳನ್ನು ತಗೊಂಡೋಗಿ ಕೊಡೋ ಅವಕಾಶ ಆಯಿತು. ಕೃಷ್ಣನ್ ನೋಡ್ಲಿಕ್ಕಾಯ್ತು. ನನ್ನ ಯೋಗ್ಯತೆ ಅವನು ನೋಡ್ಲಿಕ್ಕೂ ಇಲ್ವಲ್ಲ, ಅವನನ್ನು ನೋಡದ ಕಣ್ಣು, ಅನ್ನ ಬೇಕು ಕೊಡಿ ಅಂತ ಕೇಳಿದಾಗ ಬಡಿಸದ ಕೈ, ಆ ದೇಹ ಯಾಕೆ ಅಂತ ಅಲ್ಲೇ ಸತ್ಯ ಹೋದ್ಲಂತವಳು. ಅಷ್ಟು ಕೃಷ್ಣ ಪ್ರಜ್ಞೆ, ಅಷ್ಟು ಕೃಷ್ಣನ ಮೇಲೆ ಭರ, ಕೃಷ್ಣನ ಮೇಲೆ ದೃಢವಾದ ಭಕ್ತಿ, ವಿಶ್ವಾಸ. ಅವಳ ಆ ಪ್ರಕಾರವಾದ ಭಕ್ತಿಗೆ ಒಲಿದು ಕೃಷ್ಣ ಏನು ಮಾಡ್ದ, ಅನುಗ್ರಹ ಮಾಡ್ದ. ಇವರೆಲ್ಲ ಊಟ ಮುಗಿಸ್ಕೊಂಡು ಕೃಷ್ಣನಿಗೆ ಊಟ ಹಾಕಿ ಕೃಷ್ಣನಿಗೆ ಯಾವ ಅನ್ನ ರೀ, ಕೃಷ್ಣನಿಗೆ ತೋರಿಸೋದು, ನಾವು ತಿನ್ನೋದಷ್ಟೇ ಅಲ್ವಾ. ಆದ್ದರಿಂದ ಅವನು ನೋಡಿಬಿಟ್ರೆ ಸಾಕು, ಕಣ್ಣಿಂದ ಅಮೃತ ಸುರಿಸುವಂತಹ ಅರಳಿದ ಕೆಂದಾವರೆಯಂತಿರುವ ಅವನ ಕಣ್ಣುಗಳಿಂದ ನಾವು ತಂದಿಟ್ಟ ಪದಾರ್ಥವನ್ನು ನೋಡಿಬಿಟ್ರೆ ಅದನ್ನು ನಾವು ಕೃಷ್ಣ ಪ್ರಸಾದ ಅಂತ ತಿಂದರೆ ದೇಹ ಮನಸ್ಸು ಎಷ್ಟು ಶುದ್ಧ ಆಗುತ್ತೆ. ಒಂದು ಕೆಟ್ಟ ಆಲೋಚನೆ ಬರಲ್ಲ, ಕೆಟ್ಟ ಮನಸ್ಸು ಬರಲ್ಲ, ಕೆಟ್ಟ ಕೆಲಸ ಮಾಡಲಿಕ್ಕೆ ಯಾವ ಇಂದ್ರಿಯಗಳು ಹೋಗೋದಿಲ್ಲ. ಆದ್ದರಿಂದ ಅವರೆಲ್ಲ ಮನೆಗೆ ಬಂದ ಮೇಲೆ ಇವರಿಗೆಲ್ಲ ಬುದ್ಧಿ ಬಂತು, ಅಯ್ಯೋ ಸಾಕ್ಷಾತ್ತಾಗಿ ದೇವರು ಬಂದ, ನಾವು ಕರ್ಮದಲ್ಲೇ ಆಸಕ್ತರಾಗಿ ಆ ಕರ್ಮದಿಂದ ಜ್ಞಾನ ಮಾರ್ಗಕ್ಕೆ ಹೋಗುವಂತಹ ಅಧ್ಯಯನ ಮಾಡಿದ್ರೂ ಕೂಡ ಆ ಕಾಲಕ್ಕೆ ಭಗವಂತನ ಪ್ರೇರಣೆ ಆಗಲಿಲ್ವಲ್ಲ, ಏನು ನಮ್ಮ ಯೋಗ, ನೀವೇ ಮಹಾನುಭಾವರು ಅಂತ ಹೆಂಡತಿಯರನ್ನ ಜೋರಾಗಿ ಹೊಗಳು ಬಿಟ್ರಂತೆ. ಅಂದರೆ ದೇವರು ದೊಡ್ಡ ಜ್ಞಾನಿಗಳಿರ್ತಾರೆ, ಮಹಾನುಭಾವರಿರ್ತಾರೆ, ಅವರಿಗೂ ಪರೀಕ್ಷೆ ಬಂದಾಗ ದೇವರ ಮಾಯೆ ಬಿಡೋದಿಲ್ಲ. ಇಂದ್ರನೇ ಇಲ್ವಾ ನಮ್ಮ ಕಣ್ಣೆದುರಿಗೆ ಸಾಕ್ಷಾತ್ತಾಗಿ, ಕೃಷ್ಣ ಅವತಾರ ಮಾಡಬೇಕು, ನೀನು ದೇವರಾಗಿ ಇದ್ದಿ, ನನ್ನನ್ನು ಉದ್ಧಾರ ಮಾಡು, ಭೂಭಾರ ಹರಣ ಮಾಡು, ಎಷ್ಟು ಪ್ರಾರ್ಥನೆ ಮಾಡ್ದ. ಅದೇ ಗೋವರ್ಧನ ಪರ್ವತವನ್ನು ಎತ್ತುತ್ತಾ ಇದ್ದ ಹಾಗೇನೆ ಅವನು ಕೃಷ್ಣ ಅಂತೆ, ನಾನು ಕಳಿಸಿದ ಮೋಡಗಳನ್ನು ಧಿಕ್ಕಾರ ಮಾಡಿ ಬೆಟ್ಟ ಎತ್ತಿದ್ದಾನೆ, ನನ್ನ ಪೂಜೆಯನ್ನ ತಡೆದಿದ್ದಾನೆ, ಅವನಿಗೆ ಬುದ್ಧಿ ಕಲಿಸ್ತೇನೆ ಅಂತ ಹೊರಟ. ಯಾರು? ಇಂದ್ರ. ಭಾಗವತ ಅನ್ನತ್ತೆ, ವಿಸ್ಮೃತ ರಥಾಂಗ ಧರಾವತಾರ. ಆ ಕಾಲಕ್ಕೆ ಚಕ್ರಧಾರಿಯಾದ ನಾರಾಯಣನೇ ಕೃಷ್ಣನಾಗಿ ಬಂದಿದ್ದಾನೆ ಅನ್ನೋ ವಿಷಯ ಮರ್ತೋಯ್ತು. ದೇವರಿಗೆ ಅದೇ ಬೇಕಾಗಿತ್ತು. ಭಕ್ತರು ದಾರಿ ತಪ್ತಾ ಇದ್ದಾರೆ ಅಂತಂದ್ರೆ ಸರಿ ಮಾಡೋದೇ ಭಗವಂತನ ಅವತಾರದ ಒಂದು ಉದ್ದೇಶ. ಬೆಟ್ಟ ಎತ್ತುತ್ತಾ ಇದ್ದ ಹಾಗೇನೆ ಇಲ್ಲಿ ಅದು ಮೇಲಿನ ಕಥೆ. ಕೆಳಗಿನ ಕಥೆ ಏನಾಯ್ತು, ಎಲ್ಲ ನಿಂತ್ಕೊಂಡ್ರು. ಸ್ಟಾರ್ಟಿಂಗಲ್ಲಿ ಏನು ಹುಮ್ಮಸ್ಸು, ನಮ್ಮ ಹುಡುಗ ಬೆಟ್ಟ ಎತ್ತುಬಿಟ್ಟ ಅಂತ ನೋಡ್ತಾ ಇದ್ದ ಹಾಗೆ ಅವ್ರ ಅಮ್ಮನಿಗೊಂದು ಹೆಮ್ಮೆ, ನಮ್ಮ ಹುಡುಗನೇ ಬೆಟ್ಟ ಎತ್ತಿದ್ದು ಅಂತ. ಅಲ್ಲಿ ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಭಾಗವತದಲ್ಲಿ. ವಸುದೇವ ಕೃಷ್ಣ, ಇವನು ನಂದ ಕೃಷ್ಣನ್ ನೋಡ್ತಾ ಇಲ್ವಂತೆ, ಸುತ್ತ ನೋಡ್ತಾ ಇದ್ದಾನೆ, ಎಲ್ಲ ಏನು ಮಾಡ್ತಾರೆ ಅಂತ. ನಿನ್ನ ಮಗ ಪರವಾಗಿಲ್ಲ ಕಣಯ್ಯ ಅಂತ. ಆದರೆ ಕೃಷ್ಣನ ಜೊತೆಯಲ್ಲೇ 24 ಗಂಟೆ ಓಡಾಡ್ಕೊಂಡಿದ್ದ, ಆಟಾಡ್ತಾ ಇದ್ದಂತಹ ಎಲ್ಲ ಗೋಪಾಲಕರಿಗೆ ಜಲಸಿ. ಯಾಕೆ? ಅಲ್ಲಿದ್ದ ಗೋಪಾಲ ಹುಡುಗಿಯರೆಲ್ಲ ಅವನ್ನೇ, ಏನ್ರಿ ಇವನ್ ವೈಭವ, ನಮಗೆ ಸಿಗಲ್ವಲ್ಲ ಇವ್ರು ಯಾರು ಅಂತ ಅವ್ರು ಜಲಸಿ ಕೃಷ್ಣನ ಮೇಲೆ. ಅಲ್ಲಿದ್ದಂಥ ವಯಸ್ಸಾದವರೆಲ್ಲ 1 ದಿನ 2 ದಿನ 3 ದಿನ 4 ದಿವಸ ಮಧ್ಯ ಇದ್ರು. 5ನೇ ದಿನ ಬರ್ತಾ ಇದ್ದ ಹಾಗೆ ಅವರೆಲ್ಲ ಬೆಟ್ಟದ ತುದಿಗೆ ಬಂದು ಸರ್ಕಲ್ ಸುತ್ತ ನಿಂತ್ಕೊಂಡ್ಬಿಟ್ರು. ಕೈಯಲ್ಲಿ ಕೋಲುಗಳಿದೆ, ಹೇಗೆ ಇಟ್ಕೊಂಡು ನಿಂತಿದ್ದಾರೆ. 1 ವಾರ ಎಲ್ಲರ ಮುಖ ನೋಡ್ತಾ ಎತ್ಕೊಂಡ, ಸುಸ್ತಾಗಿ ಕೆಳಗೆ ಬಿಟ್ಬಿಟ್ರೆ ನಾವು ಕೋಲು ಹಿಡಿದು ಎತ್ತಿರ್ತೀವಿ ಬೆಟ್ಟನ ಅಂತ.
ಒಂದೇ ಮಹಿಮೆ ಎಷ್ಟು ಜನಗಳನ್ನು ಎಕ್ಸ್ಪೋಸ್ ಮಾಡ್ತು ನೋಡಿ ಅಲ್ವಾ. ಒಂದು ಗೋವರ್ಧನೋದ್ಧರಣದ ಮಹಿಮೆಯಲ್ಲಿ ಭಗವಂತನ ನಾನಾ ಪ್ರಕಾರವಾದ ಕರ್ತೃತ್ವ, ಪ್ರೇರಕತ್ವ, ಶಕ್ತಿ ಹೇಗೆ ನೋಡ್ಬೋದು. ಈ ರೀತಿಯಲ್ಲಿ ನಾವು ಕೃಷ್ಣ ಕಥೆಯನ್ನು ಅನುಸಂಧಾನ ಮಾಡ್ತಾ ಇದ್ರೆ ಏವಂ ಅಧ್ಯಾತ್ಮನಿಷ್ಠಂ ಆಚಾರ್ಯ ಅಂತಾರೆ. ಎಲ್ಲೇ ನೋಡಲಿ ಕಥೆಯನ್ನು ಕಥೆ ಅಂತಲ್ಲದೆ ಅದರೊಳಗೆ ನನಗೇನು ಸಂದೇಶ ಇದೆ ಅಂತ ನೋಡಬೇಕು. ನನಗೇನು ಹೇಳ್ತಾ ಇದ್ದಾನೆ ಕೃಷ್ಣ ಅದರಲ್ಲಿ ಅಂತ ನಾವು ಅದನ್ನು ಅನುಸಂಧಾನ ಮಾಡಬೇಕಾಗತ್ತೆ. ಅಕ್ರೂರ ಮಹಾನುಭಾವ ಕೃಷ್ಣನನ್ನು ನೋಡಬೇಕು, ಕೃಷ್ಣ ಇಲ್ಲದೆ ನಾನಿಲ್ಲ ಅಂತಿದ್ದ ವ್ಯಕ್ತಿ. ಕಂಸ ಕಳಿಸಿದಾಗ ಭೂಮಿಯಲ್ಲೇ ಉರುಳಾಡಿ ಬಂದ್ಬಿಟ್ಟ, ಕೃಷ್ಣ ಮೆಟ್ಟಿದ ಧೂಳು ನನಗೆ ಬೀಳಲಿ ಅಂತ. ಕೊನೆಗೆ ಸೆಮಂತಕಮಣಿ, ಬಂಗಾರ ಕೊಡುವ ಸೆಮಂತಕಮಣಿಯನ್ನು ತಗೊಂಡು ಒಡೇ ಹೋಗ್ಬಿಟ್ಟ. ಅಂದರೆ ಭಗವಂತ ನಮ್ಮನ್ನ ದಾರಿ ತಪ್ಪಿಸುವಂತೆ ಮಾಡುವ ಕ್ರಮ. ಗೋಪಾಲ ಬಾಲಿಕೆಯರು ಕೃಷ್ಣನೇ ಬೇಕು ಅಂತ ಅಪೇಕ್ಷೆ ಪಟ್ಟರು. ಕೃಷ್ಣ ಅವರ ಕೈಗೆ ಸಿಕ್ಕಾಗ ನನ್ನ ಹತ್ರ ಮಾತ್ರ ಬಂದ ಕೃಷ್ಣ ಅಂತಂದ್ರು. ನನಗೇ ಮುತ್ತು ಕೊಟ್ಟ, ನನ್ನ ಸೀರೆಯನ್ನೇ ಎಳೆದ, ನನ್ನ ಕೂದಲೇ ಎಳೆದ, ನನ್ನ ಅಪ್ಪುಕೊಂಡ, ನನ್ನ ಆಲಿಂಗನ ಮಾಡಿಕೊಂಡ. ನಾನೇ ಕೃಷ್ಣನಿಗೆ ತುಂಬ ಇಷ್ಟ, ನನ್ನ ಬಿಟ್ಟಿನ್ಯಾರೂ ಇಲ್ಲ ಅನ್ನೋ ಅಹಂಭಾವ ಅವರ ಮನಸ್ಸಿಗೆ ಬಂತು. ಹೊರಟೆ ಹೋಗ್ಬಿಟ್ಟ. ಹೊರಟೆ ಹೋದ, ಕಾಣ್ಲೇ ಇಲ್ಲ. ಸುತ್ತ ಹುಡುಕಾಡ್ತಾರೆ, ಕೃಷ್ಣ ಎಲ್ಲಿ ಎಲ್ಲ ಕಡೆ ಹುಡುಕಾಡ್ತಾರೆ, ಸಿಗಲೇ ಇಲ್ಲ. ಕೊನೆಗೆ ಥಟ್ ಅಂತ ಫ್ಲಾಶ್ ಆಯ್ತು, ಅವನು ನಮ್ಮವನಲ್ವಲ್ಲ. ಸಕಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮದೃಕ್. ನಾವು ಅಂದ್ಕೊಂಡ್ವಿ ಅಷ್ಟೇ, ನನಗೆ ಮುತ್ತು ಕೊಡ್ಲಿಕ್ಕೆ ಬಂದವನು, ನನ್ನ ಆಲಿಂಗನ ಮಾಡ್ಕೊಳ್ಲಿಕ್ಕೆ ಬಂದವನು, ನನ್ನ ಹತ್ರನೇ ಇದ್ದವನು. ಅಖಿಲ ದೇಹಿನಾಂ ಅಂತರಾತ್ಮದೃಕ್, ಸಕಲ ಜೀವರಾಶಿಗಳ ಒಳಗೆ ನಿಂತು ಆಟಾಡಿಸ್ತಾ ಇರ್ತಕ್ಕಂಥವ್ನು ಅವನೇ ಅನ್ನುವ ಜ್ಞಾನ ಅವ್ರಿಗೆ ಯಾವಾಗ ಬಂತೋ ಅಷ್ಟೋ ಜನ ಅಳ್ತಾ ಇದ್ರು. ಮಧ್ಯ ಬಂದು ನಿಂತ್ಕೊಂಡು ಅಲ್ಲೇ ಇದ್ದ, ಕಾಣಲಿಲ್ಲ. ತಾಸಾಮಾವಿರಭೂಚೌರಿ ಸ್ಮಯಮಾನ ಮುಖಾಂಬುಜ ಪೀತಾಂಬರಧರ ಸ್ರಗ್ವಿ ಸಾಕ್ಷಾನ್ ಮನ್ಮಥಃ. ನಿಂತು ಯಾವಾಗ ಜ್ಞಾನ ಅನ್ನೋದು ಬಂತೋ ಅವಾಗ ಅವ್ರಿಗೆ ಕೊಟ್ಟ ಸುಖದ ಕ್ರಮವೇ ಬೇರೆ. ಅದನ್ನು ನಾವೇನು ಕರಿತೇವೆ? ರಾಸಕ್ರೀಡಾ ಅಂತ. ರಾಸಕ್ರೀಡಾ ಅಂದರೆ ಇನ್ನೇನೋ ಅಲ್ಲ, ಎಲ್ಲ ಬುದ್ಧಿಜೀವಿಗಳೆಲ್ಲ ಅಂತ ರಾಸಕ್ರೀಡೆ ಮಾಡ್ದ ಕೃಷ್ಣ ಅಂತ. ರಾಸಕ್ರೀಡೆ ಅಂದರೆ ಇನ್ನೇನೋ ಅಲ್ಲ, ಅದು ಸುತ್ತಲೂ ನಿಂತ್ಕೊಳ್ಬೇಕು. ಯಾರು? ಹೆಣ್ಣು ಮಕ್ಕಳು, ಗಂಡು ಮಕ್ಕಳೆಲ್ಲ. ಹೆಣ್ಣು ಮಕ್ಕಳು ಅವರವರ ಕುತ್ತಿಗೆ ಮೇಲೆ ಕೈ ಹಾಕೊಂಡಿರ್ಬೇಕು, ಗಂಡಸರು ಕೈ ಹಿಡ್ಕೊಂಡಿರ್ಬೇಕು. ಅಲ್ಲೊಬ್ಬ ಹಾಡು ಹೇಳ್ತಾ ಇರ್ತಾನೆ, ತಾಳ ತಡ್ತಾ ಇರ್ತಾನೆ, ಆ ಲಯಕ್ಕೆ ಕ್ರಮವಾಗಿ ತಿರುಗ್ತಾ ಡ್ಯಾನ್ಸ್ ಮಾಡಬೇಕು. ನಟೈಹೇ ಗೃಹೀತ ಕಂಠೀನಾಂ ಅನ್ಯೋನ್ಯಾತ್ತ ಕರಶ್ರಿಯಾಂ ನರ್ತಕೀನಾಂ ಭವೇದ್ ರಾಸಃ ಮಂಡಲೀಭೂಯ ನರ್ತನಂ ಅಂತ. ಸುತ್ತ ನಾವು ಸಂಕೀರ್ತನೆ ಮಾಡ್ತೀವಲ್ಲ ಇಲ್ಲಿ ಉತ್ಸವ ಆಗುವಾಗ, ಅದನ್ನೇ ಹುಡುಗ ಹುಡುಗಿಯರು ನಿಂತ್ಕೊಂಡು ಕ್ಲೀನಾಗಿ ಒಂದು ರಾಗಕ್ಕೆ ತಾಳಕ್ಕೆ ಸಮನಾಗಿ ಸುತ್ತ ಡ್ಯಾನ್ಸ್ ಮಾಡಿದ್ರೆ ಅದನ್ನ ರಾಸ ನೃತ್ಯ ಅಂತ ಕರೀತಾರೆ. ಕೃಷ್ಣ ಮಾಡಿದ್ದೇನು? ರಾಸಲೀಲ. ಇಲ್ಲಾದರೆ ಒಂದು ಹುಡುಗಿಗೆ ಒಂದು ಹುಡುಗ, ಒಂದು ಹುಡುಗಿಗೆ ಒಂದು ಹುಡುಗ. ಅಲ್ಲಿ ಹಾಗಲ್ಲ, ಹುಡುಗಿಯರು ತುಂಬಾ ಜನ ಇದ್ದಾರೆ, ಒಬ್ಬನೇ ಕೃಷ್ಣ ನೂರಾರು ರೂಪದಿಂದ ತಿರುಗ್ತಾ ಇದ್ದಾನೆ. ಆದ್ದರಿಂದ ಅದು ರಾಸ ಕ್ರೀಡಾ ಅಂತ ಆಯ್ತು. ಮನುಷ್ಯ ಮಾತ್ರರಾದವರಿಗೆ ಚಿಂತನೆ ಮಾಡಲಿಕ್ಕೆ ಆಗದೇ ಇರುವಂತಹ ಆಟ ಆಯ್ತು ಭಗವಂತನದ್ದದು. ಅದರಿಂದ ರಾಸಕ್ರೀಡಾ ಮಹೋತ್ಸವವನ್ನು ಭಗವಂತ ಮಾಡಿದ ಅಂತ ನಾವು ಸ್ಮರಣೆ ಮಾಡಿಕೊಂಡ್ರೆ ಸಾಕು. ಲಿಂಗದೇಹ ಎನ್ನುವಂತಹ ಬಟ್ಟೆಯನ್ನು ಕಳಿಸ್ತಾನೆ ಅಂತಾರೆ ವಾದಿರಾಜರು. ರಾಸೋತ್ಸವ ಸ್ಮರಣ ಲಾಲಸ ಮಾನಸಾನಾಂ ನಾಸಹ್ಯ ಬಂಧಮಿಹ ಮೋಚಯತೀತ್ಯಪೂರ್ವಂ. ಅದರಿಂದ ಭಗವಂತನ ಒಂದೊಂದು ಮಹಿಮೆ ಅಪಾರವಾದ ಅನುಸಂಧಾನವನ್ನು ಕೊಡ್ತಾ ಇದೆ. ಇಂತಹ ದೃಷ್ಟಿಯಲ್ಲಿ ತಾನು ಮಹಿಮೆಯನ್ನು ತೋರಿಸ್ತಾ ಇದ್ರೂ ಕೂಡ ಮಧ್ಯದಲ್ಲಿ ಪಾಂಡವರ ಯೋಗಕ್ಷೇಮವನ್ನು ವಿಚಾರಿಸದೇ ಬಿಡಲಿಲ್ಲ ಕೃಷ್ಣ. ಆಗಾಗ ಅಕ್ರೂರನ್ನು ಕಳಿಸ್ತಾ ಇದ್ದ, ಉದ್ಧವರನ್ನು ಕಳಿಸ್ತಾ ಇದ್ದ. ನೋಡಿ ಪಾಂಡವರು ಹೇಗಿದ್ದಾರೆ ನೋಡ್ಕೊಂಡು ಬನ್ನಿ, ಪಾಂಡವರು ಹೇಗಿದ್ದಾರೆ ನೋಡ್ಕೊಂಡು ಬನ್ನಿ ಅಂತ ಅವರ ವಿಷಯದಲ್ಲಿ, ಅಂದರೆ ಯಾರು ತನ್ನನ್ನು ಅನನ್ಯವಾಗಿ ಭಕ್ತಿ ಮಾಡ್ತಾರೆ ಅವರ ವಿಷಯದಲ್ಲಿ ಭಗವಂತ ಯಾವತ್ತೂ ದೂರ ಸರಿದದ್ದಿಲ್ಲ. ಕಂಸನ ವಧೆ ಆಯಿತು. ಕಂಸನ ವಧೆ ಆದಮೇಲೆ ತಂದೆ ತಾಯಿಗೆ ನಮಸ್ಕಾರ ಮಾಡ್ದ ಬಂದು, ನನ್ನಂಥ ಮಕ್ಕಳಿನ್ ಯಾರಿಗೂ ಇರಬಾರ್ದು ಅಂದ. ನೀವಿಲ್ಲಿ ಜೈಲಲ್ಲಿ ಒದ್ದಾಡ್ತಾ ಇದ್ರೆ ನಾನು ಮಜಾ ಮಾಡ್ತಾ ಇದ್ದೆ. ಅಲ್ಲಿ ಹೇಗಿದೆ ಅಸುರಮೋಹ ನೋಡಿ. ಹುಟ್ಟುವಾಗ 4 ಕೈಯಿಂದ ಬಂದು ದರ್ಶನ ಕೊಟ್ಟನಲ್ಲ, ನೀನೇ ಸರ್ವೋತ್ತಮ, ನಿನ್ನ ಬಿಟ್ರೆ ಯಾರೂ ಇಲ್ಲ ಅಂತ ಅಪ್ಪ ಅಮ್ಮ ಸ್ತೋತ್ರ ಮಾಡಿದ್ರು. ಈಗದು ಬರಬಾರ್ದು ತಲೆ ಒಳಗೆ ಅಂತ ಏನು ಮಾಡ್ದ? ನನ್ನಂಥ ಕೆಟ್ಟ ಮಗ ಇರಬಾರ್ದು ಅಂತಂದ.
ಅಲ್ಲೇ ಮರೆಸಿಬಿಟ್ಟ ತನ್ನ ರೂಪವನ್ನ. ಉಪನಯನ ಮಾಡಿಸ್ಕೊಂಡ, ಗುರುಕುಲವಾಸಕ್ಕೆ ಹೋದ, ಪಾಠ ಮಾಡ್ತಾನೆ. ದೇವರಿಗೆ ಯಾಕೆ ಗುರುಕುಲವಾಸ? ನಾವು ಮಾಡಲಿ ಅಂತ ಪಾಠ. ಗುರುಕುಲವಾಸಕ್ಕೆ ಹೋದ. ಗುರುಕುಲವಾಸಕ್ಕೆ ಹೋಗಿ ಅಲ್ಲಿ ಗುರುಗಳಿಗೆ ವಿಶಿಷ್ಟವಾದಂತಹ ಗುರುದಕ್ಷಿಣೆಯನ್ನು ಕೊಟ್ಟ. ನೇರವಾಗಿ ಬಂದ. ನನ್ನಿಂದ ನನ್ನವರಿಗೆ ತೊಂದರೆ ಆಗಬಾರದು ಅಂತ ರಾತ್ರೋರಾತ್ರೆ ಅದ್ಭುತವಾದ ಒಂದು ನಗರವನ್ನೇ ನಿರ್ಮಾಣ ಮಾಡಿಬಿಟ್ಟ. ಯಾವ ನಗರ ಅದು? ದ್ವಾರಕಾ. ದ್ವಾರಕಾ ನಗರದ ವರ್ಣನೆಯನ್ನೇ ವಾದಿರಾಜರು ತೀರ್ಥ ಪ್ರಬಂಧದಲ್ಲಾಗಲಿ ರುಕ್ಮಿಣೀಶ ವಿಜಯದಲ್ಲಾಗಲಿ ಅತ್ಯಂತ ವಿಸ್ತಾರವಾಗಿ ಮಾಡ್ತಾರೆ. ಅದು ಕುಶಸ್ಥಲಿ, ತ್ರಿವಿಕ್ರಮದೇವರು ಪ್ರಾದುರ್ಭೂತರಾದಂತಹ ದಿವ್ಯವಾದಂತಹ ಕ್ಷೇತ್ರ. ಯಜ್ಞಯಾಗಾದಿಗಳನ್ನು ಮಾಡಲಿಕ್ಕೆ ಪ್ರಶಸ್ತವಾಗಿರ್ತಕ್ಕಂತಹ ಕ್ಷೇತ್ರ. ನಾವು ಪ್ರತಿನಿತ್ಯ ದೇವರ ಪೂಜೆ ಮಾಡುವಾಗ 5 ಭಗವಂತನ ಪ್ರತೀಕಗಳು ಮಸ್ಟದು ಇರಲೇಬೇಕು. ಅದರಲ್ಲಿ ಒಂದು ಚಕ್ರಾಂಕಿತ. ಶಾಲಗ್ರಾಮ, ಸುದರ್ಶನ, ಚಕ್ರಾಂಕಿತ, ಕೃಷ್ಣ ಪ್ರತಿಮಾ, ವಿಷ್ಣುಪಾದ. ಈ 5 ಪ್ರತೀಕಗಳು ತೀರ್ಥ ಆಗಲಿಕ್ಕೆ ಅತ್ಯಂತ, ಈ 5 ಪ್ರತಿಮೆಗಳ ಮೇಲೆ ಅಭಿಷೇಕ ಮಾಡಿದ ಕಲಶ ಜಲ ತೀರ್ಥ ಆಗುತ್ತೆ. ಅದರಲ್ಲಿ ಶಾಲಗ್ರಾಮ ಸಿಗೋದೆಲ್ಲಿ ಅಂತ ಗೊತ್ತು. ಅದನ್ನು ಇವಾಗೆಲ್ಲ ಫೇಕ್ ಎಲ್ಲ ಮಾಡ್ತಾ ಇದ್ದೇವೆ, ಸಮಸ್ಯೆ ಇಲ್ಲ. ಪ್ರತಿಮೆಗಳಂತೂ ಪ್ರಶ್ನೆನೇ ಇಲ್ಲ. ವಿಷ್ಣುಪಾದಾದಿಗಳು ಅದರಲ್ಲಿ ಯಾವ ಲಾಂಛನ ಇಡಬೇಕು ಅಂತಲೇ ಗೊತ್ತಿಲ್ಲ. ಕೆಲವು ವಿಷ್ಣುಪಾದಗಳಲ್ಲಿ ಗಿಳಿ ಎಲ್ಲ ಇರುತ್ತೆ, ಕೆಲವು ವಿಷ್ಣುಪಾದಗಳನ್ನು ನವಿಲೆಲ್ಲ ಪ್ರಿಂಟ್ ಮಾಡಿರ್ತಾರೆ. ಅದನ್ನು ವಿಷ್ಣುಪಾದ, ಭಗವಂತನ ಪಾದಕಮಲಗಳಲ್ಲಿ ಏನು ಚಿಹ್ನೆಗಳಿದೆ ಅಂತಲೂ ಗೊತ್ತಿಲ್ಲ. ಆದರೆ ಇವತ್ತಿಗೂ ಕೂಡ ಒಂದು ಅಲೆ ಬಂದು ಬಡೀತು ತೀರಕ್ಕೆ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಚಕ್ರಾಂಕನ ಶಿಲೆಗಳು ಸಹಜವಾಗಿ ಸಿಗುವಂತಹ ಕ್ಷೇತ್ರ. ಯಾವುದದು? ದ್ವಾರಾವತಿ. ನೋಡ್ಬೇಕು ನಾವು ಅದನ್ನು. ಗೋಮತಿ ಸಮುದ್ರ ಸಂಗಮ ಆಗುವಂತಹ ದಿವ್ಯ ಕ್ಷೇತ್ರ. ಅದಕ್ಕಿಂತ ಪುಣ್ಯಭೂಮಿ ಇನ್ಯಾವುದಿದೆ? ಸುತ್ತಲೂ 10-12 ಯೋಜನೆಗಳಷ್ಟು ಸಮುದ್ರವನ್ನೇ ಸಿಹಿ ನೀರನ್ನಾಗಿ ಪರಿವರ್ತನೆ ಮಾಡಿದ ಕೃಷ್ಣ ತನ್ನವರೆಲ್ಲರನ್ನ ಅಲ್ಲಿ ತಗೊಂಡೋಗಿಟ್ಟ. ಅದರ ಚಿಂತನೆಯಿಂದ ನಮಗೇನು ಬರುತ್ತೆ? ಅನುಗ್ರಹ. ನಾವು ದೇವರವರಾಗಿದ್ದರೆ ನಮಗೆ ತೊಂದರೆ ಬರದೇ ಇರುವಂತೆ ನಮ್ಮನ್ನು ಭದ್ರವಾದ ಜಾಗದಲ್ಲಿ ಇಟ್ಟು ಕಾಪಾಡ್ತಾನೆ ಅಂತ. ಅದಾಗ್ತಾ ಇದ್ದ ಇನ್ನೊಬ್ಬ ದೇವರ ಪೂಜೆ ಚೆನ್ನಾಗಿ ಮಾಡಿದ್ದ, ದೇವರ ಸೇವೆ ವೈಭವದಿಂದ ಮಾಡಿದ್ದ. ದೇವತೆಗಳು ಕೇಳ್ತಾರೆ ನಿಂಗೆ ಏನು ಬೇಕು ಅಂತ. ತುಂಬ ಸುಸ್ತಾಗಿದೆ, ನಿದ್ದೆ ಬೇಕು ಅಂತ ಕೇಳ್ಕೊಂಡ್ಬಿಟ್ಟಿದ್ದ. ದೇವರ ಪೂಜೆ ಮಾಡಿ ಏನು ವರ ಬೇಕು ಅಂತ ಕೇಳಿದ್ರೆ ನಿದ್ದೆ ಕೇಳಿಬಿಟ್ಟ. ನಿದ್ದೆ ಅನ್ನೋದು ಆಲಸ್ಯದ ಮೊದಲ ಹೆಜ್ಜೆ ಅಲ್ವಾ? ನಿದ್ದೆ ಅನ್ನೋದು ಅಜ್ಞಾನದ ಪ್ರತೀಕ. ದೇವರ ಪೂಜೆ ಮಾಡಿ ನಿದ್ದೆ ಕೇಳ್ದ ಅಂದರೆ ದೇವತೆಗಳಿಗೆ ಬೇಜಾರಾಗೋಯ್ತು. ನಾವೆಲ್ಲ ಕಷ್ಟಪಟ್ಟು ಗೌರಿ, ಗಣೇಶ, ಅನಂತ ಎಲ್ಲ ಹಬ್ಬ ಊಟ ಆಗೋ ತನಕ ಶ್ರದ್ಧೆಯಿಂದ ಮಾಡ್ತೀವಿ. ಆಮೇಲೆ ಅಯ್ಯೋ ತುಂಬ ಸುಸ್ತಾಯ್ತಪ್ಪ, ಬೆನ್ನೋ ಬಂತು ಅಂತ ಹಂಗೆ ಮಲಗಿಬಿಡೋದು. ಅಲ್ಲಿ ಕಲಶದಲ್ಲಿ ಮಾತ್ರ ಮಂಟಪದಲ್ಲಿ ದೇವ್ರು ಕೂತಿರ್ತಾನೆ ಸುಮ್ಮನೆ ಅವನೊಬ್ಬನೇ. ನಾವು ಸಾಯಂಕಾಲ ಎಲ್ಲ ಕ್ಲೀನಾಗಿ ಒಂದು 2-2.5 ಗಂಟೆ ಮಲಗಿ ಎಲ್ಲ ಆದ್ಮೇಲೆ ಎದ್ದು ಅಯ್ಯೋ ದೀಪ ಹಚ್ಚೋದೇ ಮರ್ತೋಯ್ತು ಅಂತೇಳಿ ದೀಪ ಹಚ್ಚಿ ಮಂಗಳಾರತಿ ಅಂತ ಮಾಡಿ ಬಂದ್ಬಿಡ್ತೀವಿ ಈ ಕಡೆಗೆ. ದೇವರನ್ನು ಕರೆಯೋದು ಯಾಕೆ? ಅವನ ಪಾಡಿಗೆ ಅವನು ಕೂಡಿಸಿ ನಾವು ಪಾಡಿಂದ ಮಲಗೋದು ಯಾಕೆ? ಹಬ್ಬ ಅಂತ ಮಾಡೋದು ಯಾಕೆ? ಕಲಶಗಳಲ್ಲಿ ಭಗವದ್ ಆರಾಧನೆ ಮಾಡೋದು ಯಾಕೆ? ವೈಭವ. ನಮ್ಮನೆಗೆ ದೇವರು ಬಂದರು, ಕಲಶ ಮಾಧ್ಯಮದಲ್ಲಿ ದೇವರು ಬಂದು ಕೂತಿದ್ದಾರೆ. ಅವ್ನು ಗಣೇಶ ಅಲ್ಲೆಲ್ಲ ಕೂತಿರ್ತಾನೆ ಪಾಪ. ಇವು ಸಿನಿಮಾ ಹಾಡಾಕೊಂಡು ಕುಣಿತಾ ಇರ್ತಾರೆ ಇಲ್ಲಿ ಅಲ್ವಾ? ಕರೆಯೋದು ಯಾಕೆ? ಯಾವ ಉದ್ದೇಶ ಇದೆ ಅದರಲ್ಲಿ? ಆದ್ದರಿಂದ ದೇವತೆಗಳ ಆರಾಧನೆಯನ್ನು ಸರಿಯಾಗಿ ಮಾಡಿದರೆ ಬೇಕಾದ ಫಲ ಬರುತ್ತೆ. ಎಚ್ಚರಿಸ್ತಾರೆ ಆಚಾರ್ಯರು. ದೇವತೆಗಳ ಪೂಜೆಯನ್ನ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ದೇಶ ಹಾಳಾಗುತ್ತೆ. ತತಸ್ಯಾತ್ ದೇಶ ವಿಪ್ಲವ, ದೇಶ ನಾಶ ಕಾರಣ ಆಗುತ್ತೆ. ಮಳೆ ಬರಲ್ಲ, ಬೆಳೆ ಸಿಗಲ್ಲ, ಕ್ಷೋಭೆ ಉಂಟಾಗುತ್ತೆ, ನೀರಿರಲ್ಲ. ನೋಡ್ತಾ ಇದ್ದೇವಲ್ಲ ಅಲ್ವಾ? ಪೂಜೆ ಮಾಡಬೇಕು, ಮಾಡಿದಂತೆ ನಾಟಕ ಮಾಡಬಾರದು. ಆದ್ದರಿಂದ ಮುಚುಕುಂದ ಏನು ಕೇಳ್ದ? ನಿದ್ದೆ ಬೇಕು ಅಂತ ಕೇಳಿಬಿಟ್ಟ. ದೇವತೆಗಳಂದ್ರು ಸ್ವಾಮಿ ಮಹಾನುಭಾವ ನಿದ್ರೆ ಕೇಳ್ಕೊಂಡ್ಬಿಟ್ಟಿದ್ದಾನೆ, ಉದ್ಧಾರ ಮಾಡ್ರಿ ಅವನ್ನ. ಅದಕ್ಕಾಗಿ ಕಾಲಯವನನ್ನ ಅವನ ಮೂಲಕ ಸಂಹಾರ ಮಾಡಿಸಿ ಮುಚುಕುಂದ ವರದನಾಗಿ ಮುಕುಂದನಾಗಿಬಿಟ್ಟ ದೇವರು. ಕೊನೆಗೊಬ್ಬ ಭಕ್ತ ಇದ್ದ. ಆ ಭಕ್ತನ ಹೆಸರೇ ತುಂಬ ಚೆನ್ನಾಗಿದೆ. ಆ ಭಕ್ತನ ಹೆಸರೇ ಚೇಲ. ಕು ಅಂದರೆ ಭೂಮಿ, ಭೂಮಿಯಲ್ಲಿ ಬಿದ್ದ ಚೇಲ. ವಸ್ತ್ರ, ಚಿಂದಿ ಬಟ್ಟೆಯನ್ನು ಉಡುವಷ್ಟು ಬಡತನ, ಒಳ್ಳೆ ವಸ್ತ್ರ ಇಲ್ಲ ಅವನ ಕೈಯಲ್ಲಿ, ಅಷ್ಟು ದಾರಿದ್ರ್ಯ. ಅವನ ಹೆಂಡತಿ ಕೇಳ್ತಾಳೆ, ಕೃಷ್ಣ ನಿಮ್ಮ ಫ್ರೆಂಡು ಅಂತಿರಲ್ಲ, ಹೋಗಿ ಕೇಳ್ಕೊಂಬನ್ನಿ ಅಲ್ಲಿ. ನಾಚಿಕೆ ಆಯ್ತು ಅವನಿಗೆ. ಏನು ಕೇಳೋದು? ಸರಿ, ಫ್ರೆಂಡನ್ನ ಭೇಟಿ ಆಗಬೇಕಾದ್ರೆ ಬರಿಗೈಲಿ ಹೋಗೋದು ಹೆಂಗೆ?
ಏನಾರ ತಗೊಂಡು ಹೋಗ್ಬೇಕು. ಅವನ ಬಡತನಕ್ಕೆ, ದರಿದ್ರಕ್ಕೆ 4 ಮನೆ ಭಿಕ್ಷೆ ಬೇಡಿದ್ರು ಅವಲಕ್ಕಿನೇ ಬಂತು ಅವನಿಗೆ. ಒಂದು ಹರಿದು ಹೋದ ವಸ್ತ್ರದಲ್ಲಿ ಗಂಟು ಕಟ್ಟಿಕೊಂಡು ತಗೊಂಡು ಹೋದ, ಅಲ್ಲಿಗೆ ತೆಗೆದುಕೊಂಡು ಹೋದರೆ ಕೃಷ್ಣ ವೈಭವದ ಸ್ವಾಗತ, ಅಭ್ಯಂಗ ಸ್ನಾನ, ಒಟ್ಟಿಗೆ ಭಕ್ಷ್ಯ ಭೋಜ್ಯಗಳ ಊಟ. ಮಾತಾಡಬೇಕಾದ್ರೆ ಸೊಂಟದ ಕೈ ಹಾಕಿ ನೋಡ್ತಾನೆ, ಅವಲಕ್ಕಿ ಇದೆ ನಂಗೆ ತುಂಬ ಇಷ್ಟ ಅಲ್ವಾ ಅಂತ ಹೇಳಿ 2 ತುತ್ತನ್ನ ಬಾಯಲ್ಲಿ ಹಾಕೊಂಡ. 3ನೇದು ಹಾಕೋಬೇಕು ಅನ್ನುವಾಗ ರುಕ್ಮಿಣಿ ಬಂದು ಸಾಕು ಅವನಿಗೆ ಅಂತಂದ್ಲು. ಆ ಅವಲಕ್ಕಿ ಕಥೆನೇ ಬೇರೆ ಇದೆ. ಇವನು ಜನ್ಮಾಂತರದಲ್ಲಿ ದರಿದ್ರನಾದಂತಹ ವ್ಯಕ್ತಿ, ಬ್ರಾಹ್ಮಣ. ಅವರ ಮನೆ ತಂದೆ ಶ್ರಾದ್ದ ಬಂತು. ದೊಡ್ಡವ್ರನ್ನ ಕೇಳ್ತಾನೆ, ಸ್ವಾಮಿ ನಾಳೆ ತಂದೆ ಶ್ರಾದ್ದ ಇದೆ, ದರಿದ್ರ, ನನಗೇನೂ ಇಲ್ಲ, ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ, ಇನ್ನೇನು ಮಾಡಬೇಡಪ್ಪ ನೀನು, 4 ಮನೆ ಭಿಕ್ಷೆ ಕೇಳು, ಅಲ್ಲಿ ಏನು ಸಿಗತ್ತೆ ಪದಾರ್ಥ ತಂದು ಶ್ರಾದ್ದ ಮಾಡು ಅಂತ. ಸಾಸಿವೆನೇ ಬಂತು ಅವನಿಗೆ. ಸಾಸಿವೆಯಲ್ಲೇ ಶ್ರಾದ್ದ, ಊಟವೂ ಸಾಸಿವೆಯೇ. ಪಿತೃದೇವತೆಗಳ ಪರಮಾನುಗ್ರಹದಿಂದ ಒಳ್ಳೆ ಶ್ರೀಮಂತಿಕೆ ಬಂತು. ನೆಕ್ಸ್ಟ್ ಇಯರ್ ಬುದ್ಧಿ, ಹೋದ ವರ್ಷ ತಂದೆ ಶ್ರಾದ್ದವನ್ನ ಇಷ್ಟು ಸಾಸಿವೆಯಲ್ಲಿ ಮಾಡಿದ್ದಕ್ಕೆ ಇಷ್ಟು ಹಣ ಬಂತಲ್ಲ, ಈಗ ಕ್ವಿಂಟಾಲ್ ಗಟ್ಟಲೆ ಸಾಸಿವೆಯಲ್ಲಿ ಶ್ರಾದ್ದ ಮಾಡಿದ್ರೆ ಇನ್ನೆಷ್ಟು ಸಂಪತ್ತು ಬರುತ್ತೆ ಅಂತ ಬ್ರಾಹ್ಮಣರನ್ನ ಊಟಕ್ಕೆ ಕರೆದು ಬರೀ ಸಾಸಿವೆಯಲ್ಲೇ ಮಾಡಿಬಿಟ್ಟ. ಶಾಪ ಕೊಟ್ಟರು. ಏನೂ ಇಲ್ಲ ಅಂತಂದಾಗ ಸಾಸಿವೆ, ಎಲ್ಲ ಇದ್ದು ದರಿದ್ರನಾಗು ಅಂತ ಶಾಪ ಕೊಟ್ಟರು. 7 ಜನ್ಮಗಳಲ್ಲಿ ದರಿದ್ರನಾದ. 7ನೇ ಜನ್ಮದಲ್ಲಿ ಯಾರಾಗಿ ಬಂದ? ಕುಚೇಲನಾಗಿ ಬಂದ. ಕುಚೇಲನಾಗಿ ಬಂದಾಗಲೂ ಕೂಡ ವಿದ್ಯಾಪೀಠದಲ್ಲಿ ಓದುವಾಗ ಗುರುಕುಲದಲ್ಲಿ ಅವಲಕ್ಕಿ ಅವರಮ್ಮ ಕೊಟ್ಕಳಿಸಿದ್ಲು. ಕೊಟ್ಕಳಿಸಿದ್ರೆ ಅವನೊಬ್ಬನೇ ತಿನ್ಬೇಕು. ಗುರುಕುಲದಲ್ಲಾದ್ರೆ ಉಪ್ಪಿನಕಾಯಿ ಅಂತ ಒಂದು ಡಬ್ಬಿ ಮನೆಯಲ್ಲಿ ಮಾಡಿ ಕಳಿಸಿದ್ರೆ ಒಂದು ಹೊತ್ತಿಗೆ ಬರಲ್ಲ, ಹುಡುಗರೆಲ್ಲ ಹಾಕೊಂಡು ತಿನ್ಬಿಡ್ತೀವಿ. ಆ ಕ್ರಮ, ಆ ಗುರುಕುಲದ ವೈಭವ ಅಂದ್ರೆ ಹಾಗೆ. ಇಲ್ಲಿ ನೋಡಿದ್ರೆ 25 ಜನ ಹುಡುಗರಿದ್ದಾರೆ, ಇಷ್ಟು ಹಿಡಿ ಅವಲಕ್ಕಿ ಹಂಚಿಕೊಟ್ಟು ತಿಂದ್ರೆ ನನಗೆ 2 ಕಾಳು ಬರಲ್ಲ ಅಂತ ಅವನು ಏನ್ ಮಾಡಿದ್ದ? ಕೃಷ್ಣನ ಜೊತೆಯಲ್ಲಿ ಸಾಂದೀಪನಿಗಳು ಸಮಿತ್ತನ್ನ ತಗೊಂಡು ಬಾ ಅಂತ ಹೋದಾಗ ಕೃಷ್ಣ ಆ ಮರ, ಇವನು ಆ ಮರ, ಅಲ್ಲಿ ನಿಂತ್ಕೊಂಡು 2 ತುತ್ತು ಅವಲಕ್ಕಿಯನ್ನ ಕೃಷ್ಣನಿಗೆ ಗೊತ್ತಿಲ್ಲದೆ ತಿಂದು ಬಿಟ್ಟಿದ್ದ. ಕೃಷ್ಣನಿಗೆ ಗೊತ್ತಿಲ್ಲದೆ ಅಂತ ಇಲ್ಲ, ಆದರೂ ತಿಂದಿದ್ದ. ಅದಕ್ಕಾಗಿ ಏನಾಯಿತು? ಒಳ್ಳೆ ಅಧ್ಯಯನ ಮಾಡಿದ್ದ, ಒಳ್ಳೆ ಪಂಡಿತನಾಗಿದ್ದ, ದಾರಿದ್ರೆ ಹೋಗಲಿಲ್ಲ. ಆ 2 ಹಿಡಿ ಅವಲಕ್ಕಿ ಕೃಷ್ಣನೇ ತಿನ್ಬೇಕಾಯಿತು. ತಿಂದ ಮೇಲೆ ಭಗವಂತ ಎಂಥ ಸಂಪತ್ತು ಕೊಟ್ಟ ಅವನಿಗೆ ಅಂತ ನಮಗೆ ಗೊತ್ತಿದೆ. ವೈಭವದ ಸಿರಿ ಸಂಪದದ ಜೊತೆಯಲ್ಲಿ ಅವನ ತತ್ವಜ್ಞಾನವನ್ನು ಕೊಟ್ಟ ದೇವರು. ಇದೆಲ್ಲದರ ಸಾರಾಂಶ ಒಂದೇ. ನಾವು ಅವನನ್ನು ಹೇಗೆ ನೋಡ್ತೇವೋ ಅವ ನಮ್ಮನ್ನು ಹಾಗೆ ನೋಡ್ತಾನೆ. ಅದು ಬಿಟ್ಟು ಬೇರೆ ಮಾರ್ಗ ನಮ್ಮಲ್ಲಿಲ್ಲ. ಪಾಂಡವರ ವೈಭವದ ಚರಿತ್ರೆಗಳು, ಪಾಂಡವರನ್ನು ಹೇಗೆ ಕಾಪಾಡಿದ ಭಗವಂತ ಕುಂತಿ ಹೇಳ್ತಾಳೆ, ವಿಷದಿಂದ, ಅಗ್ನಿಯಿಂದ, ಬೆಂಕಿಯ ಅರಮನೆಯಿಂದ, ಎಲ್ಲದರಿಂದ ಸ್ವಾಮಿ ಅಲ್ಲಲ್ಲಲ್ಲಲ್ಲಿ ಬಂದು ನಮ್ಮನ್ನು ಉದ್ಧಾರ ಮಾಡಿದ್ಯಲ್ಲಪ್ಪ. ಆದ್ದರಿಂದ ಕೃಷ್ಣ, ನಿನಗೆ ಪ್ರತಿ ಇಂಟರ್ವಲ್ ಜೀವನದಲ್ಲಿ ಸುಖ ಬೇಕೋ ದುಃಖ ಬೇಕೋ ಅಂತ ಕೇಳಿದ್ರೆ ನಾನು ದುಃಖವನ್ನೇ ಆಯ್ಕೆ ಮಾಡ್ಕೊತೀನಪ್ಪ. ವಿಪದಃ ಸಂತು ನ ಶಶ್ವತ್. ಅವಾಗ ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲಿ ಕಷ್ಟ ಬರ್ತಾ ಇರಲಿ, ನಿನ್ನ ಸ್ಮರಣೆ ಬರ್ತಾ ಇರಲಿ. ಕಷ್ಟ ಬಂದಾಗ ಸ್ಮರಣೆಗೆ ಒಲಿದ ನಿನ್ನ ದರ್ಶನ. ಆದ್ದರಿಂದ ಸ್ವಾಮಿ ಕಷ್ಟ ಕೊಡು, ನಾವು ಯಾರು ಕನಸಿನಲ್ಲೂ ಕೇಳಲ್ಲ. ಅದು ಯೋಗ್ಯರ ಯೋಗ್ಯತೆ ಇದು. ಆದ್ದರಿಂದ ಸ್ವಾಮಿ ಕೃಷ್ಣ, ಅವನ ವೈಭವ ಇಷ್ಟೇ. ಭಕ್ತರೆಲ್ಲಿದ್ದಾರೆ ಅಲ್ಲಿ ಬಂದು ಅವರನ್ನು ಉದ್ಧಾರ ಮಾಡುವಂಥದ್ದು. ಅದಾದ ನಂತರದಲ್ಲಿ ಇದು ಅನುಗ್ರಹ ಮಾಡಿದ ಒಂದು ಮುಖ. ಇನ್ನೊಂದು ಮುಖ ಉದ್ಧವನನ್ನು ನಿಮಿತ್ತ ಮಾಡಿಕೊಂಡು ಲೋಕಕ್ಕೆ ತತ್ವಜ್ಞಾನವನ್ನು ಪಾಠ ಮಾಡಿದ ಮುಖ. 11ನೇ ಸ್ಕಂದ ಭಾಗವತ. ಅದರ ಪ್ರತಿಯೊಂದು ಶ್ಲೋಕಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ ಆಚಾರ್ಯರು, ಒಂದು ಶ್ಲೋಕವನ್ನು ಬಿಟ್ಟಿಲ್ಲ. ಅಷ್ಟು ವಿಸ್ತಾರವಾದಂತಹ ಭಾಗ ಏಕಾದಶ ಸ್ಕಂದ ಭಾಗವತ. ಅಂತಹ ಸ್ವಾಮಿ ಕೃಷ್ಣನ ವೈಭವದ ಚರಿತ್ರೆ ಮೊದಲಿಂದ ಕೊನೆಯ ತನಕ ನಿರೂಪಿತವಾಗತಕ್ಕಂತಹ ಭಾಗವೇ ಶ್ರೀಮದ್ ಭಾಗವತ. ಅದರ ಒಂದೊಂದು ಅಕ್ಷರದ ಶ್ರವಣ, ಅದರ ಒಂದೊಂದು ಅಕ್ಷರದ ಮನನ, ಚಿಂತನ, ಕೀರ್ತನ, ಗಾಯನ, ಅದೆಲ್ಲವೂ ನಮ್ಮ ಸಂಸಾರವನ್ನು ನಾಶ ಮಾಡಲಿಕ್ಕೆ ಸಾಧನವಾಗುವಂಥದ್ದು. ಒಂದು ಚಿಕ್ಕ ಕಥೆಯನ್ನು ಹೇಳಿ ನಾನು ಸಪ್ತಾಹವನ್ನು, ಉಪನ್ಯಾಸವನ್ನು ಮುಗಿಸ್ಬಿಡ್ತೇನೆ. ದೇವಕಿ ದೇವಿಗೆ ಯಶೋದೆಯ ಆ ಬಾಲಲೀಲೆಯ ವೈಭವ ನೋಡಿ ಕೇಳಿ ಇವಳಿಗೆ ಆಸೆ ಆಯಿತು. ಕೃಷ್ಣನಿಗೆ ಆವಾಗಲೇ 75-80 ಆಗಿದೆ. ಕೃಷ್ಣ, ನಿನಗೆ ಒಂದಿನ ಹಾಲು ಕುಡಿಸ್ಲಿಕ್ಕೆ ಆಗ್ಲಿಲ್ವಲ್ಲಪ್ಪ, ನಿನ್ನ ಬಾಲಲೀಲೆ ನೋಡ್ಲಿಕ್ಕೆ ಆಗ್ಲಿಲ್ವಲ್ಲೋ. ಕಣ್ಣಲ್ಲಿ ನೀರು ಹಾಕೊಂಡ್ಲು. ಯಾಕಮ್ಮ, ನಾ ಇದೀನಲ್ಲ. ಸೀನ್ ಚೇಂಜ್. 4ನೇ ದಿನ ಸಡನ್ನಾಗಿ ಒಂದು ಚಿಕ್ಕ ಮಗು, ಬಟ್ಟೆನೇ ಹಾಕೊಂಡಿಲ್ಲ ಮೈ ಮೇಲೆ,
ನೀಲಿ ಬಣ್ಣ ಓಡಿ ಬಂತು. ಅಮ್ಮ ಹಾಲು ಕುಡಿಸು ಅಂತ ಹೇಳಿತು. ಮನದುಂಬಿ ಹಾಲು ಕುಡಿಸಿದ್ಲು, ಮುದ್ದು ಮಾಡಿದ್ಲು, ಅಲಂಕಾರ ಮಾಡಿದ್ಲು. ಯಶೋದೆಗೆ ಏನೇನು ಆಟ ತೋರಿಸಿದ್ದ ಅದೆಲ್ಲ ತೋರಿಸಿಬಿಟ್ಟ. ಇಲ್ಲ ಮನೆಯವ್ರು ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅಂತ ರುಕ್ಮಿಣೀ ದೇವಿ ಬರ್ತಾ ಇದ್ದಾಳೆ. ಕಿಟಕಿಯಿಂದ ನೋಡ್ತಾಳೆ, ಅತ್ತೆ ಯಾವುದೋ ಚಿಕ್ಕ ಮಗು ಜೊತೆ ಆಟ ಆಡ್ತಾ ಇದೆ. ತುಂಬ ಸಂತೋಷ, ಎಂಥ ಮಗು ರೀ ಅದು, ನಂಗೆ ನಿತ್ಯ ಬೇಕಲ್ಲ ಆ ಮಗು ಅಂತ ಚಿಂತನೆ ಮಾಡಿಕೊಂಡ್ರೆ ಅದೃಶ್ಯ ಗೊತ್ತಾಯಿತು, ನಮ್ಮ ಮನೆಯವ್ರದ್ದೇ ಬಾಲರೂಪ ಅದು. ತಕ್ಷಣ ಕೇಳಿದ್ಲು, ಸ್ವಾಮಿ ನನಗೆ ಆ ರೂಪ ಬೇಕಲ್ಲ, ಇಲ್ಲಿ ಇದೀನಲ್ಲ ಬೇಡವಾದ್ರೆ ಅದೇ ಬೇಕು ನನಗೆ, ಭಗವದ್ ರೂಪಗಳಿಗೆ ಭೇದ ಇಲ್ಲ, ಆದರೂ ನಂಗೆ ಅದೇ ಬೇಕು ಅಂತಂದು. ಹಾಗೆ ಆಗಲಿ ಅಂತ ವಿಶ್ವಕರ್ಮನನ್ನು ಕರೆಸಿ ಮೊಸರಿನ ಭಾಂಡವನ್ನು ಒಡೆಯುವ ಕಡಗೋಲು ಹಗ್ಗವನ್ನು ಹಿಡಿದ ತನ್ನ ಬಾಲ ರೂಪದ ಪ್ರತಿಮೆ ನಿರ್ಮಾಣ ಮಾಡಿಸಿದ. ರುಕ್ಮಿಣೀ ದೇವಿ ಕೊಟ್ಟ ಉಪಾಯನವಾಗಿ ನಿತ್ಯ ಅವಳದಕ್ಕೆ ಅಭಿಷೇಕ, ಪೂಜೆ, ಅಲಂಕಾರ, ಅವಳಿಗೆ ಏನೇನು ಬೇಕೋ ಅಲ್ವಾ. ನೋಡಿ, ಗಂಡನ ಚಿಕ್ಕ ಮಗುವಿನ ರೂಪಕ್ಕೆ ಅಲಂಕಾರ ಮಾಡುವ ಭಾಗ್ಯ ಅವಳಿಗಲ್ದೆ ಇನ್ಯಾರಿಗೆ ಮಾಡ್ತಾ ಇದ್ದಾಳೆ. ಕೊನೆಗೆ ಅವತಾರ ಸಮಾಪ್ತಿ ಮಾಡೋ ಕಾಲಕ್ಕೆ ಅರ್ಜುನ ಅದನ್ನು ತಗೊಂಡು ಗೋಪಿ ಹೃದಯದಲ್ಲಿ ಹಾಕಿ ಹೋಗಿದ್ದ. ಆ ಸಾಯಾಂತ್ರಿಕರೆಲ್ಲ ಬರುವ ಸಂದರ್ಭದಲ್ಲಿ ಇಲ್ಲಿಯೇ ಪಡುಗಡದ ತೀರದಲ್ಲಿ ಅದು ಮುರಿದಿದೆ. ಮುರಿದಾಗ ವಾಯುದೇವರ ಅವತಾರಭೂತರಾದ ನಮ್ಮೆಲ್ಲರ ಗುರುಗಳಾದ ಆಚಾರ್ಯರಿಗೆ ನಾ ಇಲ್ಲಿದ್ದೇನೆ ಅಂತ ತೋರಿಸಿದ. ಹೋದರು, ತಂದರು, ಮಧ್ವ ಸರೋವರದಲ್ಲಿ ಇಟ್ಟರು. ಆ ದ್ವಾರಕೆಯ ಕೃಷ್ಣನನ್ನ ತೊಳೆದ ಮೇಲೆ ಶಿಷ್ಯರಿಗೆ ತನ್ನಿ ಪ್ರತಿಷ್ಠೆ ಮಾಡಬೇಕು ನಾನು ಅಂತಂದಾಗ ತ್ರಿಂಶದುದ್ಯತ ನರೈರ್ ಸುದುರ್ಧರ, ಆಚಾರ್ಯರ 30 ಮಂದಿ ಯುವ ಶಿಷ್ಯರು ಮಹಾಪ್ರಯತ್ನ ಪಟ್ಟರು, ತೆಗಿಲಿಕ್ಕಾಗಲಿಲ್ಲ. ಯಾಕೆ? ಆಚಾರ್ಯರ ಕರಸ್ಪರ್ಶದಿಂದ ಭಗವಂತನ ಅನಂತ ಸನ್ನಿಧಾನ ಅಭಿವ್ಯಕ್ತವಾಗಿದೆ. ಆ ಪ್ರತಿಮೆಯನ್ನ ಲೀಲೆಯ ಚಿಕ್ಕ ಮಗುವನ್ನು ತರುವಂತೆ ತಂದು ಪಶ್ಚಿಮಾಭಿಮುಖವಾಗಿ ಇಲ್ಲಿ ಪ್ರತಿಷ್ಠೆಯನ್ನು ಮಾಡಿಟ್ಟಿದ್ದಾರೆ. ಆ ದ್ವಾರಕೆಯ ಕೃಷ್ಣ ಮಥುರೆಯಲ್ಲಿ ಹುಟ್ಟಿ ಗೋಕುಲದಲ್ಲಿ ಬಾಲಲೀಲೆ ತೋರಿಸಿ ವೃಂದಾವನಾದಿಗಳಲ್ಲಿ ಆಟಾಡಿ ಮತ್ತೊಮ್ಮೆ ದ್ವಾರಕೆಯಲ್ಲಿ ಓಡಾಡಿ ತಾಯಿಗೋಸ್ಕರವಾಗಿ ಬಾಲರೂಪವನ್ನು ತೋರಿಸಿದವನೇ ಆ ದ್ವಾರಕೆಯ ಕೃಷ್ಣನೇ ಇಲ್ಲಿ ಬಂದು ನಿಂತಿದ್ದಾನೆ. ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ್ಯ ಗೋಪಾಲ ಬಾಲ ಲಲನಾಕರ ಪೂಜನಂಚ ವಾರ್ಧಿಂ ವಧೂಗೃಹಮತೀತ್ಯ ಸಮಧ್ವನಾಥೋ ಯತ್ರಾಸ್ತಿ ತತ್ ರಜತಪೀಠಪುರಂ ಗರೀಯ. ಆದ್ದರಿಂದ ಅವನ ಸನ್ನಿಧಾನ ವಿಶಿಷ್ಟವಾಗಿರುವ ಈ ಕ್ಷೇತ್ರಕ್ಕಿಂತ ದೊಡ್ಡ ಕ್ಷೇತ್ರ 3 ಲೋಕದಲ್ಲಿ ಯಾವುದಿದೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಯಾವುದೂ ಇಲ್ಲ. ತದ್ರೂಪ್ಯ ಪೀಠಪುರಂ ಅಪ್ರತಿಮಂ ತ್ರಿಲೋಕ್ಯಂ ಅಂತಹ ಶ್ರೀಮದ್ ಭಾಗವತ ಪ್ರತಿಪಾದ್ಯನಾದ ಶ್ರೀಕೃಷ್ಣನ ದಿವ್ಯ ತಾಣದಲ್ಲಿ ನಾವೆಲ್ಲರೂ ಕೂಡ ಭಾಗವತದ ಶ್ರವಣವನ್ನು ಮಾಡಿದ್ದೇವೆ. ಆ ಶ್ರವಣಕ್ಕೆ ಸಾಧಕರಾಗಿ ನಮ್ಮ ವೆಂಕಟೇಶ ದಂಪತಿಗಳು ವಿಶೇಷವಾದಂತಹ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ವಿಶಿಷ್ಟವಾದಂತಹ ತತ್ವಜ್ಞಾನವನ್ನು ಭಗವಂತ ಕೊಡಲಿ. ಇದೇ ರೀತಿಯಾದ ಭಾಗವತ ಪ್ರಸಾರವನ್ನು ಮಾಡತಕ್ಕಂತಹ ಭಾಗ್ಯವನ್ನು ಅವರಿಗೆ ಭಗವಂತ ಹೆಚ್ಚು ಕೊಡಲಿ. ಅದೇ ರೀತಿಯಲ್ಲಿ ಎಲ್ಲ ಭಕ್ತರು ಕೂಡ ಶ್ರದ್ಧೆಯಿಂದ ಕೇಳಿದ್ದಾರೆ. ಅವರೆಲ್ಲರಿಗೂ ಕೂಡ ಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷವಾದ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಆಟಾಡಿ ಬೆಳೆದ ಜಾಗದಲ್ಲೇ ಶಾಸ್ತ್ರ ಚಿಂತನೆಯನ್ನು ಕೊಡೋದು ಅಂತಂದರೆ ಅದೊಂದು ಪ್ರೌಡ್ ಫೀಲ್. ಆಟ ಆಡಿ ಬಯಸ್ಕೊಂಡು ಓಡಾಡಿ ಅಂಗಡಿಯವ್ರ ಕೈಲೆಲ್ಲ ಬಯಸ್ಕೊಂಡು ಎಲ್ಲರ ಕೈಲೂ ಬಯಸ್ಕೊಂಡು ಓಡಾಡಿ ಚಿಕ್ಕ ವಯಸ್ಸಿಂದ ಬೆಳೆದ ಜಾಗದಲ್ಲೇ ಒಂದು ಹಂತಕ್ಕೆ ಬೆಳೆದು, ವಯಸ್ಸಿನಲ್ಲಿ ಬೆಳೆದು, ಜ್ಞಾನದಲ್ಲಿ ಅಲ್ಲ ವಯಸ್ಸಿನಲ್ಲಿ ಬೆಳೆದು ಅಲ್ಲೇ ಕೂತ್ಕೊಂಡು ಯಾವ ಸ್ಟೇಜ್ ಮೇಲೆ ಕೂತ್ಕೊಂಡು ಪ್ರವಚನವನ್ನು ಕೇಳಿದ್ವೋ 16 ವರ್ಷ ಆ ಸ್ಟೇಜಲ್ಲಿ ಕೂತ್ಕೊಂಡೇ ಪ್ರವಚನ ಮಾಡೋದಿದೆಯಲ್ಲ, ಅದು ದೇವರ ಕರುಣೆ ಯಾರನ್ನ ಏನು ಮಾಡುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಇಂತಹ ವಿಶಿಷ್ಟವಾಗಿರತಕ್ಕಂತಹ ಭಾಗ್ಯ ಮತ್ತೆ ಮತ್ತೆ ಭಗವಂತ ಕೊಡಲಿ. ಕೃಷ್ಣದೇವರ ಸೇವೆ, ಆಚಾರ್ಯರ ಸೇವೆ ವಿಶೇಷವಾಗಿ ನನ್ನಿಂದಲೂ ಮಾಡಿಸ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ದೊಡ್ಡ ಅವಕಾಶವನ್ನು ಕೊಟ್ಟಂತಹ ಪೂಜ್ಯ ಪರ್ಯಾಯ ಶ್ರೀಪಾದರಿಗೆ ಅನಂತ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಈ ಒಂದು ವಾರದ ಭಾಗವತ್ ಸಪ್ತಾಹವನ್ನು ಅಸ್ಮದ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಕ್ಷೇತ್ರಮೂರ್ತಿ ಅನಂತಾಸನಾಭಿನ್ನ ರುಕ್ಮಿಣಿ ಸತ್ಯಭಾಮ ಸಮೇತ ಮಧ್ವವರದ ಗೋಪಾಲಕೃಷ್ಣ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.